ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ಇತಿಹಾಸದಲ್ಲಿ ಬರುವಂತಹ ಮುಖ್ಯವಾದಂತಹ ಪ್ರಶ್ನೆಯನ್ನು ನೋಡುವ. ಮೊದಲಿಗೆ ನೀವು ಪಾಯಿಂಟ್ಸ್ ಬುಕ್ಕನ್ನು ಮಾಡ್ಕೊಳ್ಳಿ. ಪಾಯಿಂಟ್ಸ್ ಬುಕ್ಕಲ್ಲಿ ನಾನು ಹೇಳಿರುವಂತಹ ಮುಖ್ಯವಾದ ಪ್ರಶ್ನೆಯನ್ನು ಬರ್ಕೊಳ್ಳಿ. ಅದಾದ ನಂತರ ಯಾವುದನ್ನು ತುಂಬಾ ಮುಖ್ಯವಾಗಿರುವಂತಹ ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನಷ್ಟೇ ನಾನು ನಿಮಗೆ ವಿವರಣೆಯನ್ನು ತಿಳಿಸ್ತಾ ಇರುವಂಥದ್ದು. ಈಗಾಗಲೇ ನಾನು ಎಲ್ಲ ಮುಖ್ಯವಾದಂತಹ ಪ್ರಶ್ನೆಗಳ ವಿವರಣೆಯನ್ನು ಕೊಟ್ಟಿದ್ದೇನೆ. ಅದೆಲ್ಲ ಕೂಡ ಪ್ಲೇಲಿಸ್ಟಲ್ಲಿದೆ. ಪ್ಲೇಲಿಸ್ಟಲ್ಲಿ ನೀವು ನೋಡ್ಕೊಳ್ಬೋದು ಅದನ್ನು. ಇದು ನಾವು ಆರಂಭದಿಂದ ಎಲ್ಲವನ್ನು ಕಲಿತಾ ಹೋಗುವಂಥದ್ದು. ಪ್ರಥಮ BA ಇತಿಹಾಸ, ಭಾರತ ಇತಿಹಾಸ ಮತ್ತು ಸಂಸ್ಕೃತಿ ಎನ್ನುವಂತಹ ಪುಸ್ತಕಗಳು. ಈ ಪುಸ್ತಕದಲ್ಲಿ ನಾವು ಇವತ್ತು ಓದ್ಕೊಳ್ಬೇಕಾಗಿರುವಂಥದ್ದು ಅಥವಾ ಇವತ್ತು ನಾವು ಓದುವಂಥದ್ದು ಘಟಕ 24ರಲ್ಲಿ ನೋಡಿ, ಭಕ್ತಿ ಚಳುವಳಿ ಘಟಕ 24 ಕೊನೆಯ ಘಟಕ ಆಗಿರುವಂಥದ್ದು. ಇದನ್ನು ಯಾಕೆ ಓದ್ಕೊಳ್ತಾ ಇದ್ದೇವೆ ಅಂತ ಹೇಳಿದರೆ, ಇದರಿಂದ ಹಲವು ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳು ಇರುವಂಥದ್ದನ್ನು ನೋಡಿರ್ಬೋದು ನೀವು. ಭಕ್ತಿ ಪಂಥದ ಬಗ್ಗೆ ಇಲ್ಲಿ 5 ಅಂಕದ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ, 10 ಅಂಕದ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ, 15 ಅಂಕದ ಪ್ರಶ್ನೆಗಳು ಕೂಡ ಈ ಒಂದು ಘಟಕದಿಂದ ಬರ್ತದೆ. ಭಕ್ತಿ ಪಂಥ ಎನ್ನುವಂಥದ್ದು, ಅದರಲ್ಲಿ 2 ಪಂಥವನ್ನು ನೀವು ಕಾಣ್ಬೋದು. ಭಕ್ತಿ ಪಂಥ ಹಾಗೆಯೇ ಮತ್ತೊಂದು ಪಂಥ ಸೂಫಿ ಪಂಥ. 2 ಪಂಥವನ್ನು ಕೂಡ ನಾವು ಈ ಒಂದೇ ವಿಡಿಯೋದಲ್ಲಿ ತಿಳಿತಾ ಹೋಗುವ. ಭಕ್ತಿ ಪಂಥದ ಬಗ್ಗೆ ಅಂತ ನೀವು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರಿಬೇಕಾದ್ರೆ ಭಕ್ತಿ ಪಂಥ ಅಂತ ಬರೀರಿ. ಈ ಭಕ್ತಿ ಪಂಥ ಅಂತ ಬರೆದ ನಂತರ ಭಕ್ತಿ ಪಂಥದ ಬಗ್ಗೆ ಬರೆಯುವಾಗ ಭಕ್ತಿ ಪಂಥದ ತತ್ವಗಳನ್ನು ನಾವು ಬರಿಬೇಕು. ಭಕ್ತಿ ಪಂಥದ ತತ್ವಗಳೇನು ಎನ್ನುವಂಥದ್ದು 5 ಅಂಕಕ್ಕೆ ಕೇಳ್ತಾರೆ ಅಥವಾ 10 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಭಕ್ತಿ ಪಂಥದ ತತ್ವಗಳು ಅಂತ ಕೇಳ್ತಾರೆ. ಅಥವಾ ಭಕ್ತಿ ಪಂಥದ ಸುಧಾರಕರ ಬಗ್ಗೆ ಕೇಳಿದಾಗ 5 ಅಂಕಕ್ಕೆ ಭಕ್ತಿ ಪಂಥದ ಸುಧಾರಕರು, ಬೇರೆ ಬೇರೆ ಸುಧಾರಕರಿದ್ದಾರೆ, 7 ಜನ ಸುಧಾರಕರಿದ್ದಾರೆ. ಆ ಸುಧಾರಕರು ಏನೆಲ್ಲ ಹೇಳ್ತಾರೆ ಅದನ್ನೆಲ್ಲ ಕೂಡ ನಾವು ಸ್ವಲ್ಪ ಸ್ವಲ್ಪ ಬರಿತಾ ಹೋಗಬೇಕು. ಅದರ ಜೊತೆಗೆ ಅಲ್ಲಿ ಭಕ್ತಿ ಪಂಥದ ಸುಧಾರಕರಾದಂತಹ ಮೀರಾಬಾಯಿಯ ಬಗ್ಗೆ 5 ಅಂಕಕ್ಕೆ ಹಲವು ಬಾರಿ ಕೇಳಿದ್ದಾರೆ ಸ್ನೇಹಿತರೆ. ಮೀರಾಬಾಯಿ, ವಲ್ಲಭಾಚಾರ್ಯರು, ಆಮೇಲೆ ರೈದಾಸರು, ತುಳಸಿದಾಸರು, ಈ ರೀತಿಯಾಗಿ ಅನೇಕ ಭಕ್ತಿ ಪಂಥಕರು ಇರುವಂಥದ್ದು ಕಾಣ್ಬೋದು. ಅದರಲ್ಲಿ ಮೀರಾಬಾಯಿ 5 ಅಂಕಕ್ಕೆ ಕೇಳಿರುವಂಥ ಪ್ರಶ್ನೆ. ಅದಾದ ನಂತರ ಭಕ್ತಿ ಪಂಥದ ಪರಿಣಾಮಗಳನ್ನು ಕೂಡ ಓದ್ಕೊಳ್ಬೇಕು. ಭಕ್ತಿ ಪಂಥದ ತತ್ವಗಳನ್ನು ಕೇಳಿದರೆ ಅಥವಾ ಭಕ್ತಿ ಪಂಥದ ತತ್ವ ಮತ್ತು ಭಕ್ತಿ ಪಂಥದ ಪರಿಣಾಮ ಅಂತ 10 ಅಂಕಕ್ಕೂ ಕೂಡ ಕೇಳುವಂಥ ಪ್ರಶ್ನೆ. ಅದಾದ ನಂತರ ಬರುವಂಥದ್ದು ಸೂಫಿ ಪಂಥ. ಸೂಫಿ ಪಂಥದ ತತ್ವಗಳನ್ನು ಓದ್ಕೊಳ್ಬೇಕು. ಅದರಲ್ಲಿ ಪ್ರಮುಖ ಸೂಫಿ ಸಂತರುಗಳ ಬಗ್ಗೆ ಕೂಡ ತಿಳ್ಕೊಳ್ಬೇಕು. ಅದರಲ್ಲಿ ಖ್ವಾಜಾ ಮುಹಿನುದ್ದೀನ್ ಚಸ್ತಿ, ನಿಜಾಮುದ್ದೀನ್ ಜೌಲಿಯಾ, ಇವರಿಬ್ಬರ ಬಗ್ಗೆ ಕೂಡ ಓದ್ಕೊಳ್ಬೇಕು. 5 ಅಂಕಕ್ಕೆ ಅದನ್ನು ಪ್ರತ್ಯೇಕವಾಗಿ ಕೇಳ್ತಾರೆ. ಹಲವು ಬಾರಿ ಆ ಪ್ರಶ್ನೆಗಳು ಬಂದಿದೆ. ಭಕ್ತಿ ಪಂಥ. ಭಕ್ತಿ ಪಂಥ ಅಂದರೆ ಏನು? ಯಾವುದದು? ಒಂದು ಧರ್ಮ. ಭಕ್ತಿ ಪಂಥ ಎನ್ನುವಂಥದ್ದು ಅದು ಧರ್ಮ. ಭಕ್ತಿ ಎಂದರೆ ದೇವರಿಗೆ ಸಮರ್ಪಿಸಿಕೊಳ್ಳುವುದು. ಅಚಲವಾದ ನಂಬಿಕೆ ಇದೆ, ಅಚಲವಾದ ನಂಬಿಕೆ. ಭಕ್ತಿ ಪಂಥ ಭಕ್ತಿಯಿಂದ ಮಾಡುವಂಥದ್ದು, ಅಚಲವಾದ ನಂಬಿಕೆ ಎನ್ನುವಂತಹ ಅರ್ಥವನ್ನು ಕೂಡ ಇದು ಕೊಡುವಂಥದ್ದು. ಭಕ್ತಿ ಪಂಥದ ಉದಯ ಮತ್ತು ಬೆಳವಣಿಗೆ ಮಧ್ಯಯುಗೀನ ಕಾಲದಲ್ಲಿ ಭಾರತದ ಚರಿತ್ರೆಯಲ್ಲಿ ಮಹತ್ವವಾದ ಸ್ಥಾನ ಪಡೆಯಿತು. ಅಂದರೆ ಮಧ್ಯಯುಗದ ಕಾಲದಲ್ಲಿ ಭಾರತದಲ್ಲಿ ಬಂದಂತಹ ಆ ಒಂದು ಪಂಥ ಭಕ್ತಿ ಪಂಥ, ಸೂಫಿ ಪಂಥ ಎನ್ನುವಂಥ ಪಂಥಗಳು ಬಂತು. ಅದು ತುಂಬಾ ಪ್ರಸಿದ್ಧವಾಯಿತು. ತುಂಬ ಮಹತ್ವವಾದ ಸ್ಥಾನ ಕೂಡ ಅದಕ್ಕೆ ಸಿಗ್ತದೆ. ಧರ್ಮದಲ್ಲಿ ಕರ್ಮಕಾಂಡ ಬೆಳೆದ ಆಚಾರ ಸಂಪ್ರದಾಯಗಳು ಅತಿಯಾದಾಗ ದೇವರು ಮಾರುಕಟ್ಟೆಯ ವಸ್ತುವಾಗುತ್ತಾರೆ. ಬಾಹ್ಯ ಆಚಾರಕ್ಕೆ ಮತ್ತು ಸಂಪ್ರದಾಯಕ್ಕೆ ಬೆಲೆ ಬಂದಾಗ ಧರ್ಮ ಯಾಂತ್ರಿಕವಾಗುತ್ತದೆ. ಈ ರೀತಿ ಧರ್ಮ ಅವನತಿಯ ಹಾದಿಯನ್ನು ಹಿಡಿದಾಗ ಅದರ ಪರಿಹಾರಕ್ಕಾಗಿ ಭಕ್ತಿ ಚಳುವಳಿಗಳು ಉದಯವಾಯಿತು. ಈ ಭಕ್ತಿ ಪಂಥ ಎನ್ನುವಂಥದ್ದು ಒಂದು ಪಂಥ ಆಗಿರ್ತದೆ. ಯಾಕೆ ಈ ಭಕ್ತಿ ಪಂಥ ಆರಂಭವಾಯಿತು ಅಂತ ಹೇಳಿದರೆ, ಈ ಧರ್ಮ ಬೇರೆ 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 ಧರ್ಮ ಈಗ ಹೊಸದಾಗಿ ಬಂದಿರುವಂಥದ್ದು ಧರ್ಮ ಅಂತಲ್ಲ. ಅಂದರೆ ಹಿಂದೆ ಇತಿಹಾಸದಿಂದ ಉದ್ದಕ್ಕೂ ಕೂಡ ಈ ರೀತಿಯ ಧರ್ಮಗಳು, ಬೇರೆ ಬೇರೆ ಧರ್ಮಗಳು ಇರುವಂಥದ್ದು ನಾವು ಇತಿಹಾಸದಲ್ಲಿ ಆಧಾರದಲ್ಲಿ ಅಥವಾ ಇತಿಹಾಸದ ಮುಖಾಂತರ ತಿಳ್ಕೊಂಡಿದ್ದೇವೆ. ಈಗಿರುವಂತಹ ಧರ್ಮಗಳು ಅಲ್ಲದೆ ಬೇರೆ ಬೇರೆ ಧರ್ಮಗಳು ಆಗಿನ ಕಾಲದಲ್ಲಿದ್ದವು. ಅದೆಲ್ಲ ಏನಾಯಿತು ಅಂತ ಹೇಳಿದರೆ, ಅದು ಒಂದು ರೀತಿಯ ಬಾಹ್ಯ ಆಚಾರಕ್ಕೆ ಇರಬಹುದು ಅಥವಾ ಸಂಪ್ರದಾಯಗಳಿಗೆಲ್ಲ ಅದೇನಾಯಿತು, ಅದೊಂದು ಯಾಂತ್ರಿಕವಾಗಿ ಆಗತೊಡಗಿತ್ತು. ಯಾವುದು? ಧರ್ಮ. ಬೇರೆ 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 ಧರ್ಮ, ಇದೇ ಧರ್ಮ ಅಂತಲ್ಲ, ಆವಾಗ ತುಂಬಾ ಧರ್ಮಗಳಿತ್ತು. ಆ ಧರ್ಮಗಳೆಲ್ಲ ಏನಾಯಿತು, ಯಾಂತ್ರಿಕವಾಗಿ ಹೋಯಿತು.
ಅದು ಸಂಪ್ರದಾಯ, ಆಚಾರ, ವಿಚಾರ, ಕಟ್ಟುಕಳೆ ಈ ರೀತಿಯಾಗಿ ಎಲ್ಲ ಆದಾಗ ಆ ಒಂದು ಧರ್ಮ ಏನಾಯಿತು, ಯಾಂತ್ರಿಕವಾಗಿ ಹೋಯಿತು. ಈ ರೀತಿ ಯಾವಾಗ ಧರ್ಮ ಅವನತಿಯ ದಾರಿಯನ್ನು ಹಿಡಿತದೋ ಅಥವಾ ಅವನತಿಯ ಹಾದಿಗೆ ಅದು ತಲುಪ್ತದೋ ಅಂತಹ ಸಂದರ್ಭದಲ್ಲಿ ಒಂದು ಪರಿಹಾರಕ್ಕಾಗಿ ಹುಟ್ಟಿಕೊಂಡಿರುವಂತಹ ಧರ್ಮ ಅಥವಾ ಪರಿಹಾರಕ್ಕಾಗಿ ಹುಟ್ಟಿಕೊಂಡಿರುವಂತಹ ಒಂದು ಪಂಥ, ಪರಿಹಾರಕ್ಕಾಗಿ ಹುಟ್ಟಿಕೊಂಡಿರುವಂತಹ ಒಂದು ಚಳುವಳಿ ಅಂತ ಹೇಳ್ಬೋದು. ಅದು ಭಕ್ತಿ ಚಳುವಳಿಯಾಗಿ ಬಂತು, ಅಥವಾ ಪಂಥ ಅಂತ ಹೇಳಿದರೆ ಭಕ್ತಿ ಪಂಥ ಅಂತ ಹುಟ್ಟಿಕೊಳ್ಳಲಿಕ್ಕೆ ಕಾರಣ ಆಯಿತು. ಈ ಒಂದು ಕಾರಣದಿಂದ ಹುಟ್ಟಿಕೊಂಡಿರುವಂಥದ್ದು. ಇಲ್ಲಿ ಭಕ್ತಿ ಅಂದರೆ ಏನು ಅಂತ ಹೇಳಿದರೆ ಅಚಲವಾದ ನಂಬಿಕೆ, ಅದರಲ್ಲಿ ಮನಸ್ಸಿನಲ್ಲಿ ಧ್ಯಾನಸಕ್ತವಾಗುವುದು ಎನ್ನುವ ಅರ್ಥವನ್ನು ಕೂಡ ಅದು ಸಿಗುವಂಥದ್ದು, ಅಥವಾ ಆ ಅರ್ಥವನ್ನು ಕೂಡ ಬರ್ತದೆ. ಭಾರತೀಯ ಸಮಾಜದಲ್ಲಿದ್ದಂತಹ ಜಾತಿ ಪದ್ಧತಿ, ವಿಗ್ರಹಾರಾಧನೆ, ಯಜ್ಞಯಾಗಾದಿ, ಮೂಢನಂಬಿಕೆ ಇದರ ಅಂಶಗಳು ಹಿಂದೂ ಧರ್ಮದಲ್ಲಿ ನಿಂತ ನೀರಿನಂತೆ ಜಡವಾಗಿದ್ದ ಕಾಲದಲ್ಲಿ ಇಸ್ಲಾಂ ಧರ್ಮ ವಿಶ್ವವ್ಯಾಪಿ ಸಹೋದರತ್ವ, ಏಕೀಶ್ವರವಾದ ಮತ್ತು ಮಾನವನ ಸಮಾನತೆಯನ್ನು ಕೂಡ ಪ್ರಚಾರ ಮಾಡ್ತದೆ. ಯಾವಾಗ ಭಾರತೀಯ ಸಮಾಜದಲ್ಲಿ ಜಾತಿ ಪದ್ಧತಿ ಬಂತು, ವಿಗ್ರಹಾರಾಧನೆ ಬಂತು, ಯಜ್ಞ ಯಾಗಾದಿಗಳು, ಮೂಢನಂಬಿಕೆಗಳು ಇದರ ಅಂಶಗಳು ಹಿಂದೂ ಧರ್ಮದಲ್ಲಿ ನಿಂತ ನೀರಿನಂತೆ ಜಡವಾಗಿದ್ದಂತಹ ಕಾಲದಲ್ಲಿ ಏನಾಯಿತು, ಆವಾಗ ಒಂದು ಏಕೀಶ್ವರವಾದ ಅಂದರೆ ದೇವರೊಬ್ಬನೇ ಎನ್ನುವಂತಹ ಒಂದು ವಿಚಾರ, ಒಂದು ಪ್ರಚಾರ ಅಂತ ಹೇಳ್ಬೋದು, ಪ್ರಚಾರ ಆಯಿತು. ಸಮಾನತೆಯ ಪ್ರಚಾರ ಕೂಡ ಅದು ಮಾಡ್ತದೆ. ಅದಾದ ನಂತರದಲ್ಲಿ ಸಮಾಜ ಸುಧಾರಕರು 11-12ನೆಯ ಶತಮಾನದಲ್ಲಿ ಹಿಂದೂ ಧರ್ಮದಲ್ಲಿದ್ದ ಅನಷ್ಟ ಪದ್ಧತಿಗಳನ್ನು ತೊಡೆದುಹಾಕಲು ಶ್ರಮಿಸ್ತಾರೆ. ಯಾವಾಗ 11-12 ಶತಮಾನದಲ್ಲಿ ಬೇರೆ ಬೇರೆ ಅನಿಷ್ಟ ಪದ್ಧತಿಗಳೆಲ್ಲ ಇದ್ದವು, ಮೂಢನಂಬಿಕೆಗಳೆಲ್ಲ ತುಂಬಾ ಇದ್ದವು ಈ ಒಂದು ಸಮಾಜದಲ್ಲಿ. ಅಂತಹ ಒಂದು ಮೂಢನಂಬಿಕೆಗಳನ್ನಿರ್ಬೋದು ಅಥವಾ ಎಲ್ಲ ರೀತಿಯ ಒಂದು ಅನಿಷ್ಟ ಪದ್ಧತಿಗಳನ್ನು ತೊಡೆದು ಹಾಕಬೇಕು ಅಂತ ಹೇಳಿ ಅವರು ಶ್ರಮ ಪಡ್ತಾರೆ. ಅದಕ್ಕೆ ಏಕದೇವತಾರಾಧನೆ, ಮಾನವನ ಸಹೋದರತೆಯನ್ನು ಪ್ರಚಾರಪಡಿಸಿ ಹಿಂದೂ ಧರ್ಮವನ್ನು ಇಸ್ಲಾಂ ಪ್ರಭಾವದಿಂದ ರಕ್ಷಿಸ್ತಾರೆ. ಈ ಚಳುವಳಿಯಲ್ಲಿ ಹಿಂದೂ ಧರ್ಮದ ಶುದ್ಧೀಕರಣ ಚಳುವಳಿ ಅಂತ ಕರೀತಾರೆ. ಹಿಂದೂ ಧರ್ಮದ ಶುದ್ಧೀಕರಣ ಚಳುವಳಿ ಅಂತ ಕರೀತಾರೆ. ಈ ರೀತಿಯಾಗಿ ಭಕ್ತಿ ಪಂಥ ಅಥವಾ ಭಕ್ತಿ ಚಳುವಳಿ ಆರಂಭವಾಯಿತು. ಇವಿಷ್ಟು ವಿಚಾರವನ್ನು ನೀವು ಪೀಠಿಕೆಯಲ್ಲಿ ಬರೀಬೇಕು. ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಇದೇ ಇಷ್ಟೊಂದು ಬರಿಬೇಕಂತ ಇಲ್ಲ, ನೀವೇನು ಬರೀರಿ ಅಂತ. ಭಕ್ತಿ ಪಂಥ ಅಂತ ಹೇಳಿದರೆ ಅಚಲವಾದ ನಂಬಿಕೆ ಹಾಗೆಯೇ ಮನಸ್ಸಿನಲ್ಲಿ ಧ್ಯಾನಸಕ್ತವಾಗುವುದು ಅಂತ ಬರೀರಿ ಭಕ್ತಿ ಪಂಥ ಅಂತ ಹೇಳಿದರೆ. ಭಕ್ತಿ ಪಂಥ ಯಾವಾಗ ಆರಂಭವಾಯಿತು ಅಂತ ಹೇಳಿದರೆ ಪ್ರಾಚೀನ ಭಾರತದ ಮಧ್ಯಯುಗದಲ್ಲಿ ಈ ಒಂದು ಭಕ್ತಿ ಪಂಥ ಆರಂಭವಾಯಿತು. ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ ಬೇರೆ ಬೇರೆ ಧರ್ಮಗಳಿಂದ ಆಗ್ತಾ ಇದ್ದಂತಹ ಮೂಢನಂಬಿಕೆಗಳು, ಅನಿಷ್ಟ ಪದ್ಧತಿಗಳು, ಆಚಾರ ವಿಚಾರ ಎಲ್ಲ ಕಾರಣಗಳಿಂದಾಗಿ ಅನೇಕ ಧರ್ಮಗಳೆಲ್ಲ ನಶಿಸ್ತಾ ಬರಲಿಕ್ಕೆ ಕಾರಣ ಆಯಿತು. ಇದನ್ನು ಸರಿ ಮಾಡಬೇಕು, ಇದಕ್ಕೆ ಪರಿಹಾರವನ್ನು ಹುಡುಕಬೇಕು ಅಂತ ಹೇಳಿ ಹೊಸದಾದ ಒಂದು ಪಂಥ ಆರಂಭವಾಯಿತು, ಹೊಸದಾದ ಒಂದು ಚಳುವಳಿಯನ್ನು ಆರಂಭ ಮಾಡಿದರು. ಅದುವೇ ನಾವು ಹೇಳುವಂತಹ ಭಕ್ತಿ ಪಂಥ ಮತ್ತು ಸೂಫಿ ಪಂಥಗಳನ್ನು ಹೇಳುವಂಥದ್ದು. ಇಲ್ಲಿ 5 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಅಥವಾ 10 ಅಂಕಕ್ಕೂ ಕೂಡ ಕೇಳ್ಬೋದು. ಭಕ್ತಿ ಪಂಥದ ತತ್ವಗಳನ್ನು ತಿಳಿಸಿ. ಭಕ್ತಿ ಪಂಥದ ತತ್ವಗಳು ಯಾವುದೆಲ್ಲ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೇನೆ. ಒಟ್ಟು 6 ಪಾಯಿಂಟ್ಸ್ಗಳಿದೆ, ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರೆಯಿರಿ. ಭಕ್ತಿ ಪಂಥದ ತತ್ವಗಳು: 1, ದೇವನೊಬ್ಬನೇ ನಾಮ ಹಲವು. ಮೊದಲನೇ ಪಾಯಿಂಟ್, ದೇವನೊಬ್ಬನೇ ನಾಮ ಹಲವು. ದೇವರೊಬ್ಬನೇ ಇರುವಂಥದ್ದು, ಬೇರೆ 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 ಹೆಸರುಗಳಿದೆ ಎನ್ನುವಂಥದ್ದನ್ನು ಅವರು ಈ ತತ್ವದಲ್ಲಿ ಹೇಳ್ತಾ ಇದ್ದಾರೆ. ಭಕ್ತಿ ಪಂಥದಲ್ಲಿ ದೇವರೊಬ್ಬನೇ ನಾಮ ಹಲವು. 2, ಭಕ್ತಿಯಿಂದ ಮುಕ್ತಿ ಸಾಧ್ಯ. ಭಕ್ತಿಯಿಂದ ಏನು? ಭಕ್ತಿಯಿಂದ ಮಾತ್ರ ಮುಕ್ತಿ ಸಾಧ್ಯ ಅಂತ ಅವ್ರು ಹೇಳ್ತಾ ಇದ್ದಾರೆ. ಭಕ್ತಿಯಿಂದ ಮುಕ್ತಿ ಸಾಧ್ಯ. 3, ಜಾತಿ ವ್ಯವಸ್ಥೆಯ ಖಂಡನೆ. ಜಾತಿ ವ್ಯವಸ್ಥೆಯಲ್ಲಿ ಏನು ಮಾಡ್ತಾರೆ? ಖಂಡನೆಯನ್ನು ಮಾಡ್ತಾರೆ. ಜಾತಿ ವ್ಯವಸ್ಥೆಯ ಖಂಡನೆಯನ್ನು ಮಾಡ್ತಾರೆ. ಯಾರು? ಭಕ್ತಿ ಪಂಥದಲ್ಲಿರುವವರು ಜಾತಿ ಪದ್ಧತಿಯನ್ನು ಖಂಡನೆ ಮಾಡ್ತಾರೆ. ಜಾತಿ ವ್ಯವಸ್ಥೆಯ ಖಂಡನೆ. ಪುರೋಹಿತಶಾಹಿ ವ್ಯವಸ್ಥೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಪುರೋಹಿತರಿರುವಂಥದ್ದು, ಆ ಒಂದು ಪುರೋಹಿತರ ವ್ಯವಸ್ಥೆಗೆ ಏನು ಮಾಡ್ತಾರೆ? ವಿರೋಧವನ್ನು ತಿಳಿಸ್ತಾರೆ. ಪುರೋಹಿತಶಾಹಿ ವ್ಯವಸ್ಥೆಗೆ ವಿರೋಧವನ್ನು ಅವರು ತಿಳಿಸ್ತಾರೆ. 5ನೇ ಪಾಯಿಂಟ್, ಭಕ್ತಿ ಚಳವಳಿ ಮಾನವನ ಸಮಾನತೆ ಮತ್ತು ವಿಶ್ವ ಭ್ರಾತೃತ್ವ ಬೋಧಿಸಿತು. ಭಕ್ತಿ ಚಳವಳಿ ಮಾನವನ ಸಮಾನತೆ ಮತ್ತು ವಿಶ್ವ ಭ್ರಾತೃತ್ವವನ್ನು ಬೋಧಿಸಿತು. 6, ಮೂರ್ತಿ ಪೂಜೆ, ಮೂಢನಂಬಿಕೆ,
ಅರ್ಥರಹಿತ ಆಚರಣೆ ಮತ್ತು ಯಜ್ಞಯಾಗಾದಿಗಳನ್ನು ವಿರೋಧಿಸಿತು. ಯಾವುದನ್ನೆಲ್ಲ ವಿರೋಧಿಸ್ತದೆ? ಒಂದು ಮೂರ್ತಿ ಪೂಜೆಯನ್ನು ವಿರೋಧಿಸ್ತದೆ, ಮೂಢನಂಬಿಕೆಯನ್ನು ವಿರೋಧಿಸುವಂಥದ್ದು, ಅರ್ಥರಹಿತ ಆಚರಣೆಗಳನ್ನು, ಅರ್ಥವೇ ಇಲ್ಲದಂತಹ ಕೆಲವು ಆಚರಣೆಗಳನ್ನು ವಿರೋಧಿಸ್ತದೆ, ಯಜ್ಞ ಯಾಗಾದಿಗಳನ್ನು ವಿವರಿಸ್ತದೆ. ಇದನ್ನು ನಾವು ಪ್ರತ್ಯೇಕ ಪಾಯಿಂಟ್ಸ್ ಆಗಿ ನಿಮ್ಮ ಪಾಯಿಂಟ್ಸ್ಗಳನ್ನು ಹೆಚ್ಚು ಹೆಚ್ಚು ಬರಿತಾ ಹೋಗ್ಬೋದು. ನಾನಿಲ್ಲಿ ಬರಿಬೇಕಾದ್ರೆ ಹೆಚ್ಚು ಪಾಯಿಂಟ್ಸನ್ನು ಮಾಡ್ಕೊಂಡಿರುವಂಥದ್ದು. ಇದರಲ್ಲಿ ಅವರು ಒಂದೇ ಪಾಯಿಂಟ್ಸ್ ಅಂತ ಕೊಟ್ಟರು ಕೂಡ ನಾವು ಅದನ್ನು ಹೆಚ್ಚು ಪಾಯಿಂಟ್ಸ್ ಆಗಿ ತಗೊಳ್ಬೇಕಾಗ್ತದೆ. ಒಂದು ಮೂರ್ತಿ ಪೂಜೆಯನ್ನು ವಿರೋಧಿಸುವಂಥದ್ದು, ಮೂಢನಂಬಿಕೆಗಳನ್ನು ವಿರೋಧಿಸುವಂಥದ್ದು, ಅರ್ಥರಹಿತ ಆಚರಣೆಗಳನ್ನು ವಿರೋಧಿಸುವಂಥದ್ದು, ಯಜ್ಞ ಯಾಗಾದಿಗಳನ್ನು ವಿವರಿಸುವಂಥದ್ದು. ಇಲ್ಲೇ 4 ಪಾಯಿಂಟ್ ಆಯ್ತಲ್ವಾ. ಭಕ್ತಿ ಚಳುವಳಿ ಮಾನವನ ಸಮಾನತೆಯನ್ನು ಬೋಧಿಸ್ತದೆ. ಎಲ್ಲರೂ ಸಮಾನರಾಗಿರಬೇಕು ಎನ್ನುವಂಥದ್ದು ಬೋಧಿಸುವುದು. ಭಕ್ತಿ ಚಳುವಳಿ ಏನು ಮಾಡ್ತದೆ? ಮಾನವನ ಸಮಾನತೆಯನ್ನು ಬೋಧಿಸ್ತದೆ, ವಿಶ್ವ ಭ್ರಾತೃತ್ವವನ್ನು ಬೋಧಿಸ್ತದೆ, ಪುರೋಹಿತಶಾಹಿ ವ್ಯವಸ್ಥೆಗೆ ವಿರೋಧವನ್ನು ವ್ಯಕ್ತಪಡಿಸ್ತದೆ. 8ನೇ ಪಾಯಿಂಟ್, ಪುರೋಹಿತಶಾಹಿ ವ್ಯವಸ್ಥೆಗೆ ವಿರೋಧವನ್ನು ವ್ಯಕ್ತಪಡಿಸ್ತದೆ. 9, ಜಾತಿ ವ್ಯವಸ್ಥೆಯ ಖಂಡನೆಯನ್ನು ಮಾಡುವಂಥದ್ದು. 8, ಜಾತಿ ವ್ಯವಸ್ಥೆಯ ಖಂಡನೆಯನ್ನು ಮಾಡ್ತದೆ. ಭಕ್ತಿಯಿಂದ ಮುಕ್ತಿ ಸಾಧ್ಯ ಅಂತ ಹೇಳುವಂಥದ್ದು. ಒಟ್ಟು 10 ಪಾಯಿಂಟ್ಸ್ಗಳು ನಮಗಿಲ್ಲಿ ಸಿಗ್ತದೆ. ದೇವನೊಬ್ಬ ನಾಮ ಹಲವು, ಇದು ಭಕ್ತಿ ಪಂಥದ ತತ್ವಗಳು. 10 ಅಂಕಕ್ಕೆ ಕೇಳಿದರೆ ಆ ಪಾಯಿಂಟ್ಸ್ಗಳನ್ನು ಬರೆದು ನಂತರ ಆ ಪಾಯಿಂಟ್ಸನ್ನು ಒಂದೊಂದಾಗಿ ವಿವರಿಸ್ತಾ ಹೋಗಬೇಕು. ಒಂದು ವೇಳೆ 5 ಅಂಕಕ್ಕೆ ಬಂದರೆ ಭಕ್ತಿ ಪಂಥದ ತತ್ವ ಅಂತ ಬಂದರೆ, ಅಥವಾ ಕೇವಲ ಭಕ್ತಿ ಪಂಥ ಅಂತ ಕೊಡ್ತಾರೆ, ಆವಾಗ ನೀವೇನು ಮಾಡ್ತೀರಾ? ಆವಾಗ ಸಂಪೂರ್ಣ ಭಕ್ತಿಪಂಥ ಏನು ಅಂತ ಅರ್ಥವನ್ನು ಬರೆಯಿರಿ. ಅದಾದ ನಂತರ ಭಕ್ತಿಪಂಥ ಯಾವಾಗ ಹುಟ್ಟಿಕೊಂಡಿತು, ಯಾಕಾಗಿ ಹುಟ್ಟಿಕೊಂಡಿತು ಅಂತ ಬರೆಯಿರಿ. ಅದಾದ ನಂತರ ಭಕ್ತಿಪಂಥದ ತತ್ವವನ್ನು ಬರೀಬೇಕು. ಅದಾದ ನಂತರ ಭಕ್ತಿಪಂಥದ ಸುಧಾರಕರ ಹೆಸರನ್ನು ನೀವು ಬರೀಬೇಕಾಗ್ತದೆ. ಭಕ್ತಿಪಂಥದ ತತ್ವ 10 ಅಂಕಕ್ಕೆ ಅಥವಾ 15 ಅಂಕಕ್ಕೆ ಬಂದರೆ ನೀವು ಮೊದಲು ಅರ್ಥವನ್ನು, ಭಕ್ತಿಪಂಥ ಅಂದರೆ ಏನು ಅರ್ಥವನ್ನು ಬರೀರಿ, ಯಾಕೆ ಭಕ್ತಿಪಂಥ ಹುಟ್ಟಿಕೊಂಡಿತು ಅಂತ ಬರೀರಿ. ಅದಾದ ನಂತರ ಭಕ್ತಿಪಂಥದ ತತ್ವವನ್ನು ಬರೆಯಿರಿ. ಆ ಪಾಯಿಂಟ್ಸ್ಗಳು ಒಟ್ಟು 10 ಪಾಯಿಂಟ್ಸ್ಗಳನ್ನು ಬರೆದು ನಂತರ ಆ ಪಾಯಿಂಟ್ಸ್ಗಳನ್ನು ಒಂದೊಂದು ಪುಟದಲ್ಲಿ 2 ಪಾಯಿಂಟ್ಸ್ಗಳನ್ನು ಬರಿತಾ ಅದನ್ನು ವಿವರಿಸ್ತಾ ಹೋಗಿ ಸ್ನೇಹಿತರೆ. ಕೊನೆಯದಾಗಿ ಮುಕ್ತಾಯವನ್ನು ಕೂಡ ನೀವು ಕೊಡಬೇಕಾಗ್ತದೆ. ಸ್ವಲ್ಪ ಮುಕ್ತಾಯವನ್ನು ಕೊಡಬೇಕು. ಈ ರೀತಿಯಾಗಿ ಭಕ್ತಿ ಪಂಥದಲ್ಲಿ ಅನೇಕ ರೀತಿಯ ಆಚರಣೆ, ಮೂಢನಂಬಿಕೆಗಳು ಇದೆಲ್ಲ ಮೊದಲು ಇದ್ದವು. ನಂತರದ ದಿನಗಳಲ್ಲಿ ಅವುಗಳನ್ನೆಲ್ಲ ಪರಿಹಾರ ಮಾಡಬೇಕು, ಅವುಗಳನ್ನೆಲ್ಲ ತಡೆ ಹಿಡಬೇಕು ಎನ್ನುವ ಕಾರಣದಿಂದಾಗಿ ಭಕ್ತಿ ಪಂಥ ಎನ್ನುವಂಥದ್ದು ಹುಟ್ಟಿಕೊಂಡಿರುವಂಥದ್ದು. ಸಮಾಜದಲ್ಲಿ ಮೊದಲು ಈ ರೀತಿ ಆಚರಣೆಗಳು, ಕೆಟ್ಟ ಒಂದು ಅರ್ಥರಹಿತ ಆಚರಣೆಗಳೆಲ್ಲ ಇತ್ತು. ನಂತರ ಅದರ ಬದಲಾವಣೆ ಮಾಡಬೇಕು ಎನ್ನುವ ಕಾರಣದಿಂದಾಗಿ ಭಕ್ತಿ ಪಂಥ ಹುಟ್ಟಿತು ಎನ್ನುವಂಥದ್ದನ್ನು ಮುಕ್ತಾಯದಲ್ಲಿ ಬರಿತಾ ಹೋಗಿ ಸ್ನೇಹಿತರೆ. ಇದರ ಪಾಯಿಂಟ್ಸ್, ಭಕ್ತಿ ಪಂಥದ ತತ್ವಗಳ ಪಾಯಿಂಟ್ಸ್ಗಳನ್ನು ಮತ್ತೊಮ್ಮೆ ಹೇಳ್ತೇನೆ. ದೇವನೊಬ್ಬ ನಾಮ ಹಲವು, ದೇವನೊಬ್ಬ ನಾಮ ಹಲವು. ಭಕ್ತಿಯಿಂದ ಮುಕ್ತಿ ಸಾಧ್ಯ. ಯಾಕೆ? ಭಕ್ತಿಯಿಂದ ಮಾತ್ರ ಮುಕ್ತಿ ಪಡೀಲಿಕ್ಕೆ ಸಾಧ್ಯ ಅಂತ ಅವರು ವಿವರಿಸ್ತಾ ಇದ್ದಾರೆ. ಭಕ್ತಿಯಿಂದ ಮುಕ್ತಿ ಸಾಧ್ಯ. 3, ಜಾತಿ ವ್ಯವಸ್ಥೆಯ ಖಂಡನೆ. ಜಾತಿ ವ್ಯವಸ್ಥೆಯನ್ನು ಅವರು ಏನು ಮಾಡ್ತಾರೆ? ಖಂಡನೆಯನ್ನು ಮಾಡ್ತಾರೆ, ಜಾತಿ ವ್ಯವಸ್ಥೆಯ ಖಂಡನೆ. 4, ಪುರೋಹಿತಶಾಹಿ ವ್ಯವಸ್ಥೆಯ ವಿರೋಧ. ಪುರೋಹಿತಶಾಹಿ ವ್ಯವಸ್ಥೆಗೆ ವಿರೋಧ. 5, ಭಕ್ತಿ ಚಳವಳಿ ಮಾನವನ ಸಮಾನತೆಯನ್ನು ಬೋಧಿಸಿತು. ಭಕ್ತಿ ಚಳುವಳಿ ಮಾನವನ ಸಮಾನತೆಯನ್ನು ಬೋಧಿಸಿತು. ಭಕ್ತಿ ಚಳುವಳಿ ವಿಶ್ವ ಭ್ರಾತೃತ್ವವನ್ನು ಬೋಧಿಸಿತು. ಭಕ್ತಿ ಚಳುವಳಿ ವಿಶ್ವ ಭ್ರಾತೃತ್ವವನ್ನು ಬೋಧಿಸಿತು. 7, ಮೂರ್ತಿ ಪೂಜೆಯನ್ನು ವಿರೋಧಿಸಿತು. ಭಕ್ತಿ ಪಂಥ ಮೂರ್ತಿ ಪೂಜೆಯನ್ನು ವಿರೋಧಿಸಿತು. ಭಕ್ತಿ ಪಂಥ ಮೂಢನಂಬಿಕೆ ವಿರೋಧಿಸಿತು. ಭಕ್ತಿ ಪಂಥ ಮೂಢನಂಬಿಕೆ ವಿರೋಧಿಸಿತು. 9, ಭಕ್ತಿ ಪಂಥ ಅರ್ಥರಹಿತ ಆಚರಣೆಯನ್ನು ವಿರೋಧಿಸಿತು. ಭಕ್ತಿ ಪಂಥ ಅರ್ಥರಹಿತ ಆಚರಣೆಯನ್ನು ವಿರೋಧಿಸಿತು. ಭಕ್ತಿ ಪಂಥ ಯಜ್ಞ ಯಾಗಾದಿಗಳನ್ನು ವಿರೋಧಿಸಿತು. ಯಜ್ಞ ಯಾಗಾದಿಗಳನ್ನು ವಿರೋಧಿಸಿತು. ಇವಿಷ್ಟು ಭಕ್ತಿ ಪಂಥದ ತತ್ವಗಳಲ್ಲಿ ನೀವು ಬರಿಬೇಕಾಗಿರುವಂಥದ್ದು. ಇದಾದ ನಂತರ ನೀವು ಬರಿಬೇಕಾಗಿರುವಂಥದ್ದು ಭಕ್ತಿ ಪಂಥದ ಸುಧಾರಕರು. ಯಾರೆಲ್ಲ ಭಕ್ತಿ ಪಂಥದ ಸುಧಾರಕರು? ರಮಾನಂದ, ಕಬೀರ, ವಲ್ಲಭಾಚಾರ್ಯರು, ಮೀರಾಬಾಯಿ, ರೈದಾಸರು, ತುಳಸಿದಾಸರು, ಗುರುನಾನಕ್ ಅವರ ಬಾಲ್ಯ ಜೀವನ ಬಗ್ಗೆ ಹೇಳಿದ್ದಾರೆ. ಹಾಗೆ ಭಕ್ತಿ ಪಂಥದ ಪರಿಣಾಮಗಳು ಕೂಡ ಇದೆ. ಮೊದಲಿಗೆ ನಾವು ಭಕ್ತಿ ಪಂಥದ ಸುಧಾರಕರನ್ನು ಹೇಳ್ತಾ ಹೋಗೋಣ. ಮೊದಲು ರಮಾನಂದರು. ಇದರಲ್ಲಿ ಮೀರಾಬಾಯಿಯ ಬಗ್ಗೆ 5 ಅಂಕಕ್ಕೆ ಕೇಳ್ತಾರೆ. ಅದನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿತಾ ಹೋಗುವ. ಮೀರಾಬಾಯಿಯ ಬಗ್ಗೆ ಅವರು ಏನೆಲ್ಲ ಹೇಳ್ತಾರೆ, ಅವರು ಯಾರ ಒಂದು ಆರಾಧಕರಾಗಿದ್ದರು ಅಂತ ನಿಮಗೆ ಒಂದು ಸ್ವಲ್ಪ ಅರ್ಥ ಆದರೆ ನಿಮಗೆ ಬರಿತಾ ಹೋಗ್ಲಿಕ್ಕಾಗ್ತದೆ. ಭಕ್ತಿ ಪಂಥದ ಸುಧಾರಕರು ರಮಾನಂದ ಬರೀರಿ. ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಭಕ್ತಿ ಪಂಥದ ಸುಧಾರಕರು ಅಂತ ಹಾಕಿ ಬರೀರಿ. ರಮಾನಂದ,
2 ಕಬೀರ, 2 ಕಬೀರ. 3 ವಲ್ಲಭಾಚಾರ್ಯರು, 3 ವಲ್ಲಭಾಚಾರ್ಯರು. 4 ಮೀರಾಬಾಯಿ, 4 ಯಾರು? ಮೀರಾಬಾಯಿ. 5 ರೈದಾಸರು, ರೈದಾಸರು. 6 ತುಳಸಿದಾಸರು, 6 ತುಳಸಿದಾಸರು. 7 ಗುರುನಾನಕ್, 7 ಗುರುನಾನಕ್. ಒಟ್ಟು 7 ಜನ ಭಕ್ತಿ ಪಂಥ ಸುಧಾರಕರನ್ನು ಕಾಣ್ಬೋದು. ಮೊದಲಿಗೆ ರಮಾನಂದರು. ಮಧ್ಯಕಾಲೀನ ಭಾರತದ ಭಕ್ತಿ ಆಂದೋಲನದ ಆದ್ಯ ಪ್ರವರ್ತಕರಾಗಿದ್ದದು ರಮಾನಂದರು. ರಮಾನಂದರು ಪ್ರಯಾಗದ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರೆಂದು ನಂಬಲಾಗಿದೆ. ಬಾಲ್ಯ ಶಿಕ್ಷಣವನ್ನು ವಾರಣಾಸಿಯಲ್ಲಿ ಮುಗಿಸಿದರು. ಇವರು ಸಂಸ್ಕೃತ ಭಾಷೆಯ ಬದಲಾಗಿ ಹಿಂದಿ ಭಾಷೆಯಲ್ಲಿಯೇ ಭಕ್ತಿಪಂಥದ ತತ್ವ ಪ್ರಚಾರ ಮಾಡಿದ ಮೊದಲ ಆಚಾರ್ಯರಾಗಿದ್ದಾರೆ. ಜಾತಿ, ಲಿಂಗ, ಹುಟ್ಟಿದ ಭೇದವಿಲ್ಲದೆ ಎಲ್ಲರಿಗೂ ಕೂಡ ತತ್ವವನ್ನು ಬೋಧಿಸಿದರು. ಎಲ್ಲ ಜಾತಿಯರನ್ನು ಶಿಷ್ಯರನ್ನಾಗಿ ಕೂಡ ಮಾಡಿಕೊಳ್ತಾರೆ. ಅಂದರೆ ಇಲ್ಲಿ ಅವರು ಭೇದ ಭಾವವನ್ನು ಮಾಡೋದಿಲ್ಲ, ಎಲ್ಲ ಜಾತಿಯವರನ್ನು ತಮ್ಮ ಶಿಷ್ಯರನ್ನಾಗಿ ಮಾಡ್ತಾರೆ. ರಮಾನಂದರು ಪ್ರಯಾಗದ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿರ್ತಾರೆ. ಬಾಲ್ಯ ಶಿಕ್ಷಣವನ್ನು ವಾರಣಾಸಿಯಲ್ಲಿ ಮುಗಿಸಿ ಸಂಸ್ಕೃತದ ಭಾಷೆಯನ್ನು ಬದಲಾಗಿ ಅವರು ಏನು ಮಾಡ್ತಾರೆ? ಹಿಂದಿ ಭಾಷೆಯಲ್ಲಿಯೇ ಭಕ್ತಿ ಪಂಥವನ್ನು ಪ್ರಚಾರ ಮಾಡ್ತಾರೆ. ಜಾತಿ, ಲಿಂಗ, ಹುಟ್ಟಿದ ಭೇದ ಭಾವವಿಲ್ಲದೆ ಎಲ್ಲರಿಗೂ ಕೂಡ ತತ್ವವನ್ನು ಬೋಧಿಸ್ತಾರೆ. ಎಲ್ಲರ ಜಾತಿಯರನ್ನು ಶಿಷ್ಯರನ್ನಾಗಿ ಮಾಡಿಕೊಂಡಿದ್ದು ರಮಾನಂದರು ದಕ್ಷಿಣ ಭಾರತದಲ್ಲಿ ಆರಂಭಗೊಂಡ ಭಕ್ತಿ ಚಳುವಳಿಯನ್ನು ಉತ್ತರ ಭಾರತಕ್ಕೆ ಕೊಂಡೊಯ್ದ ನಡುವೆ ಸೇತುವೆಯಾಗಿ, ಉತ್ತರ ಭಾರತಕ್ಕೆ ಕೊಂಡೊಯ್ದು ನಡುವೆ ಸೇತುವೆಯಾಗಿ ತತ್ವ ಪ್ರಚಾರವನ್ನು ಮಾಡಿ ಧಾರ್ಮಿಕ ನವಜಾಗೃತಿಯನ್ನು ಗೊಳಿಸುವಂಥದ್ದು. ಹಿಂದೂ ಮುಸ್ಲಿಮರ ಏಕತೆಗಾಗಿ ಏಕೀಶ್ವರನಾದ ದೇವರನೊಬ್ಬನೇ ಎನ್ನುವಂಥ ಮಾತಿಗೆ ಶ್ರಮಿಸಿದ ಸಂತರಲ್ಲಿ ರಮಾನಂದರು ಕೂಡ ಮೊದಲಿಗರು. ಇವಿಷ್ಟನ್ನು ರಮಾನಂದರ ವಿಚಾರದಲ್ಲಿ ನೀವು ಬರೀರಿ. ರಮಾನಂದರು ಪ್ರಯಾಗದ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸ್ತಾರೆ. ಅದಾದ ನಂತರ ವಾರಣಾಸಿಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿ ಸಂಸ್ಕೃತದ ಬದಲಿಗೆ ಹಿಂದಿ ಭಾಷೆಯಲ್ಲಿಯೇ ಅವರೇನು ಮಾಡ್ತಾರೆ? ಭಕ್ತಿ ಪಂಥದ ತತ್ವದ ಪ್ರಚಾರವನ್ನು ಕೈಗೊಳ್ತಾರೆ. ಭಕ್ತಿ ಪಂಥದ ಪ್ರಚಾರವನ್ನು ಕೈಗೊಂಡು ಅವರು ಹುಟ್ಟಿನಿಂದಲೇ ಭೇದ ಭಾವವಿಲ್ಲದೆ ಇರ್ತಾರೆ. ಯಾವುದೇ ಭೇದ ಭಾವವಿಲ್ಲದೆ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣವನ್ನು ಒದಗಿಸಿಕೊಡ್ತಾರೆ. ಎಲ್ಲರಿಗೂ ಕೂಡ ಅವರು ಕಲಿತಂತಹ ತತ್ವಗಳನ್ನು ಬೋಧನೆ ಮಾಡ್ತಾರೆ. ಎಲ್ಲ ಜಾತಿಯರನ್ನು ಕೂಡ ಅವರ ಶಿಷ್ಯರನ್ನಾಗಿ ಮಾಡಿಕೊಳ್ತಾರೆ. ಅವರು ಆರಂಭಗೊಂಡಂಥ ಭಕ್ತಿ ಚಳುವಳಿಯನ್ನು ಉತ್ತರ ಭಾರತಕ್ಕೂ ಕೂಡ ಅವರು ಕೊಂಡು ಹೋಗ್ತಾರೆ. ಇನ್ನು ಎರಡನೆಯದಾಗಿ ಕಬೀರರ ಬಗ್ಗೆ ಕೇಳುವುದಾದರೆ, ನೀವು ಮೊದಲೇ ಕಬೀರರು ಎನ್ನುವಂಥ ಕಬೀರ್ ಅಂತ ಹೇಳುವ ಒಂದು ಕಥೆಗಳನ್ನೆಲ್ಲ ನೀವು ಕೇಳಿರ್ತೀರ. ರಮಾನಂದರ ನೆಚ್ಚಿನ ಶಿಷ್ಯ ಇವರು. ರಮಾನಂದರ ಗುರುಗಳಾಗಿರ್ತಾರೆ. ರಮಾನಂದರ ಶಿಷ್ಯ ಯಾರು? ನಮ್ಮ ಕಬೀರರು ರಮಾನಂದರ ನೆಚ್ಚಿನ ಶಿಷ್ಯ. ರಮಾನಂದರ ತತ್ವಗಳಿಗೆ ಸ್ಪಷ್ಟ ರೂಪವನ್ನು ಕೊಟ್ಟವರು ಕಬೀರರು. ಅವರು ಮುಸ್ಲಿಂ ಸಂತ ಫೀರ್ ರಾಖಿಯ ತತ್ವಗಳಿಂದ ಸಾಕಷ್ಟು ಪ್ರಭಾವಿತರಾಗಿದ್ದರು. ಕಬೀರನು ಜಾತಿ ಭೇದ, ಧಾರ್ಮಿಕ ವಿಧಿಗಳು ಮತ್ತು ಆಡಂಬರದ ಆಚರಣೆಯನ್ನು ಖಂಡಿಸಿದರು. ಪರಿಶುದ್ಧ ಭಕ್ತಿಯೇ ಧರ್ಮದ ಜೀವಾಳ ಎಂದು ಬೋಧಿಸ್ತಾರೆ. ತನ್ನ ಭಕ್ತಿರಹಿತ ವ್ರತ, ಉಪಚಾರ, ಉಪವಾಸ, ಉತ್ಸವ, ತೀರ್ಥಯಾತ್ರೆಗಳು ನಿರರ್ಥಕವೆಂದು ತಿಳಿಸಿದರು. ಹಿಂದೂ ಮುಸ್ಲಿಂ ಸಾಮರಸ್ಯ ಸಾಧನೆಗಾಗಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದರು. ಹಿಂದೂ ಮುಸ್ಲಿಮರ ರಾಮ, ಅಲ್ಲ ಇವು ಒಂದೇ ದೇವರ ಹಲವಾರು ಹೆಸರುಗಳು ಎಂದರು. ಹಿಂದೂಗಳು ಮತ್ತು ಮುಸಲ್ಮಾನರು ಒಂದೇ ಮಣ್ಣಿನಿಂದ ತಯಾರಿಸಿದ ಮಡಕೆಗಳು ಎಂದು ಇಲ್ಲಿ ಕಬೀರರು ವರ್ಣಿಸ್ತಾ ಇದ್ದಾರೆ. ದೇವನೊಬ್ಬ, ಆದರೆ ಆತನ ನಾಮ ಹಲವು ಎಂಬ ಏಕೀಶ್ವರ ತತ್ವವನ್ನು ಕೂಡ ಪ್ರತಿಪಾದಿಸಿದರು. ಭಕ್ತಿಪೂರಿತ ಭಜನೆ ಮೋಕ್ಷ ಸಾಧನೆಗೆ ನಿಜವಾದ ಸಾಧನ ಎಂದು ಕಬೀರರು ಬೋಧಿಸ್ತಾರೆ. ಕಬೀರರ ತತ್ವಗಳನ್ನು ಹಿಂದಿ ಭಾಷೆಯಲ್ಲಿ ದೋಹಗಳಲ್ಲಿ 2 ಸಾಲಿನ ಪದ್ಯ ದೋಹಗಳನ್ನು ಬೀಜಕ ಎಂಬ ಗ್ರಂಥದಲ್ಲಿ ಸಂಗ್ರಹಿಸಲಾಗಿದೆ. ಇಲ್ಲಿ ಕಬೀರನ ಬಗ್ಗೆ ಹೇಳೋದಾದರೆ, ಇಲ್ಲಿ ಅವರು ಏನು ಹೇಳಿದ್ದಾರೆ? ಪರಿಶುದ್ಧ ಭಕ್ತಿಯೇ ಧರ್ಮದ ಜೀವಾಳ ಅಂತ ಅವರು ಬೋಧಿಸ್ತಾ ಹೋಗ್ತಾರೆ. ಪರಿಶುದ್ಧ ಭಕ್ತಿ, ಇಲ್ಲಿ ಭೇದ ಭಾವ ಇಲ್ಲ, ಧರ್ಮ ಆ ಧರ್ಮ ಈ ಧರ್ಮ ಅಂತ ಏನೂ ಇಲ್ಲ, ಎಲ್ಲರೂ ಸಮಾನರು. ಪರಿಶುದ್ಧ ಭಕ್ತಿ ಇದ್ದರೆ ಮಾತ್ರ ಅದು ನಿಜವಾದ ಧರ್ಮದ ಜೀವಾಳ ಅಂತ ಇಲ್ಲಿ ಅವರು ವಿವರಿಸ್ತಾ ಹೋಗುವಂಥದ್ದು ಕಾಣ್ಬೋದು. ದೇವನೊಬ್ಬನೇ ನಾಮ ಹಲವು ಎಂಬ ಏಕೀಶ್ವರ ತತ್ವವನ್ನು ಹೇಳ್ತಾರೆ. ಭಕ್ತಿಪೂರಿತ ಭಜನೆ
ಮೋಕ್ಷ ಸಾಧನೆಗೆ ನಿಜವಾದ ಸಾಧನ ಅಂತ ಹೇಳಿ ವಿವರಿಸ್ತಾರೆ. ನೀವು ಇಲ್ಲಿ ನಾವು ನೋಡೋದಾದರೆ 3ನೇ ಪಾಯಿಂಟ್, ವಲ್ಲಭಾಚಾರ್ಯರು ಯಾವುದರ ಬಗ್ಗೆ ಹೇಳ್ತಾರೆ? ವಲ್ಲಭಾಚಾರ್ಯರು ಸುಪ್ರಸಿದ್ಧ ವೈಷ್ಣವ ಪಂಥದವರು. ಇವರು ವೈಷ್ಣವ ಪಂಥದ ಪ್ರತಿಪಾದಕರು ಕೂಡ ಆಗಿದ್ದಾರೆ. 1479ರಲ್ಲಿ ಬನಾರಸದ ಬಳಿ ತೆಲುಗು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸ್ತಾರೆ. ಯಾರು? ವಲ್ಲಭಾಚಾರ್ಯರು ಬನಾರಸದ ಬಳಿ ತೆಲುಗು ಬ್ರಾಹ್ಮಣ ಕುಟುಂಬದಲ್ಲಿ ಅವರು ಜನಿಸ್ತಾರೆ. ತಂದೆ ಲಕ್ಷ್ಮಣ ಭಟ್ಟ. ವಲ್ಲಭಾಚಾರ್ಯರು ಬಾಲ್ಯದಲ್ಲಿಯೇ ಕುಶಾಗ್ರಮತಿಯಾಗಿದ್ದು ಕಾಶಿಯಲ್ಲಿ ವೇದ ಪುರಾಣಗಳನ್ನು ಕಲಿತು ಘನ ವಿದ್ವತ್ತನ್ನು ಸಂಪಾದಿಸಿದ್ದರು. ಭಗವದ್ಗೀತೆ, ಬ್ರಹ್ಮಸೂತ್ರ ಮತ್ತು ಉಪನಿಷತ್ತುಗಳ ಮೇಲೆ ಭಾಷ್ಯಗಳನ್ನು ಕೂಡ ರಚಿಸ್ತಾರೆ. ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತ ಸಾಧಾರಣ ಅದ್ವೈತ ಎಂದು ಕರೆದು ಇವರು ಶುದ್ಧ ಅದ್ವೈತವನ್ನು ಪ್ರತಿಪಾದನೆ ಕೂಡ ಮಾಡ್ತಾರೆ. ಆತ್ಮ, ಜಗತ್ತು, ಪರಮಾತ್ಮ ಇವುಗಳ ಅಭೇದವನ್ನು ಕೂಡ ಪ್ರತಿಪಾದಿಸಿದರು. ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದುಕೊಂಡು ಅನೇಕ ಶೈವ ಪಂಡಿತರನ್ನು ವಾದದಲ್ಲಿ ಸೋಲಿಸಿ ವೈಷ್ಣವ ತತ್ವ ಪ್ರತಿಪಾದನೆಯನ್ನು ಮಾಡ್ತಾರೆ. ಇವರಿಗೆ ವಿಜಯನಗರದ ಆಸ್ಥಾನದಲ್ಲಿ ಆಚಾರ್ಯ ಎಂಬ ಪ್ರಶಸ್ತಿಯನ್ನು ನೀಡಲಾಗಿತ್ತು. ಪರಮಾತ್ಮನಲ್ಲಿ ಭಕ್ತಿ ಮತ್ತು ಶರಣಾಗತಿಯ ಮೂಲಕ ಮೋಕ್ಷವನ್ನು ಪಡೆಯಬಹುದು ಅಂತ ಅವರ ಒಂದು ನಂಬಿಕೆಯಾಗಿತ್ತು. ಅವರು ಇಲ್ಲಿ ಶುದ್ಧ ಅದ್ವೈತದ ಬಗ್ಗೆ ಹೇಳ್ತಾರೆ. ಅಷ್ಟೇ ಅಲ್ಲದೆ ಅವರು ಭಗವದ್ಗೀತೆ, ಬ್ರಹ್ಮಸೂತ್ರ ಹಾಗೆ ಉಪನಿಷತ್ತುಗಳ ಮೇಲೆ ಭಾಷೆಯನ್ನು ರಚಿಸ್ತಾ ಹೋಗ್ತಾರೆ. ಇದು ವಲ್ಲಭಾಚಾರ್ಯರ ಬಗ್ಗೆ. ಇನ್ನು ನಾವು ಓದ್ಕೊಳ್ಬೇಕಾಗಿರುವಂಥದ್ದು ಮೀರಾಬಾಯಿ. ಇಲ್ಲಿ ಮೀರಾಬಾಯಿ ತುಳಸಿದಾಸ ಮತ್ತು ಸೂರ್ದಾಸರ ಸಮಕಾಲೀನವರಾಗಿದ್ದಂಥವರು ಮೀರಾಬಾಯಿ, ತುಳಸಿದಾಸರು, ಆಮೇಲೆ ಸೂರ್ದಾಸರು ಇವರೆಲ್ಲರೂ ಕೂಡ ಒಂದೇ ಕಾಲದವರಾಗಿರ್ತಾರೆ. ಮೀರಾಬಾಯಿ ಏನು ಮಾಡ್ತಾರೆ? 16ನೇ ಶತಮಾನದ ಶ್ರೇಷ್ಠ ಸಂತಳು. ಮೀರಾಬಾಯಿ 16ನೇ ಶತಮಾನದ ಶ್ರೇಷ್ಠ ಸಂತಳಾಗಿರ್ತಾಳೆ. ಪಶ್ಚಿಮ ಭಾರತದಲ್ಲಿ ಭಕ್ತಿ ಪಂಥವನ್ನು ಬೆಳೆಸಿದ ಕಾವ್ಯ ಕೋಗಿಲೆ ಮೆರ್ತಾ ರಾಜ್ಯದ ರಾಥೋಡದ ರಜಪೂತ ರಾಜ ರತ್ನಸಿಂಹನ ಏಕೈಕ ಪುತ್ರಿ ಅಂತ ಹೇಳ್ತಾರೆ. ಮೀರಾಬಾಯಿ ಕಾವ್ಯ ಕೋಗಿಲೆ ಅಂತ ಹೇಳುವಂಥ ಒಂದು ಸ್ಥಾನ ಅವರಿಗೆ ಸಿಗ್ತದೆ. ಆಮೇಲೆ ಮೆರ್ತಾ ರಾಜ್ಯದ ರಾಥೋಡದ ರಜಪೂತ ರಾಜ ರತ್ನಸಿಂಹನ ಏಕೈಕ ಪುತ್ರಿ. ರಜಪೂತ್ ರಾಜ ಆದಂತಹ ರತ್ನಸಿಂಹನ ಏಕೈಕ ಪುತ್ರಿಯೇ ಯಾರು? ಮೀರಾಬಾಯಿ ತುಂಬಾ ಭಕ್ತಿಯನ್ನು ಹೊಂದಿದ್ಲು. ಕಾವ್ಯ ಕೋಗಿಲೆ ಅಂತ ಹೇಳ್ಬೋದು. ತುಂಬಾ ಕೀರ್ತನೆಗಳನ್ನು ಹಾಡ್ತಾರೆ. 1498ರಲ್ಲಿ ಮೀರಾಬಾಯಿ ಮೆರ್ತಾ ಜಿಲ್ಲೆಯ ಕುದ್ಕಾ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡಂತಹ ಮೀರಾಬಾಯಿಯವರು ತಾತರಾದಂಥ ರಾವ್ ದೂದ್ಜಿ ಅವರ ಆರೈಕೆಯಲ್ಲಿಯೇ ಬೆಳೀತಾರೆ. 1516ರಲ್ಲಿ ಮೇವಾರದ ಮಹಾರಾಣಾ ಸಂಗನ ಮಗನಾಗಿದ್ದಂತಹ ಭೋಜರಾಜನೊಂದಿಗೆ ಮೀರಾಬಾಯಿಗೆ ವಿವಾಹ ಕೂಡ ಆಗ್ತದೆ. ಅದಾದ ನಂತರದಲ್ಲಿ 1521ರಲ್ಲಿ ಬಾಬರನ ಸಂಗಡನ ನಡೆದಂತಹ ಯುದ್ಧದಲ್ಲಿ ಭೋಜರಾಜನು ಮಡಿತಾನೆ, ಅಂದರೆ ಸಾವನ್ನಪ್ತಾನೆ ಯುದ್ಧದಲ್ಲಿ. ಆಗ ಮೀರಾಬಾಯಿ ನಂತರ ಕೆಲವೇ ದಿನಗಳಲ್ಲಿ ಮಾವ ರಾಣಾಸಂಗ, ಮೀರಾಬಾಯಿಯ ಗಂಡ ಯುದ್ಧದಲ್ಲಿ ಮಡಿತಾನೆ. ಅದೇ ರೀತಿಯಲ್ಲಿ ಮಾವನಾದಂತಹ ರಾಣಾಸಂಗ ಕೂಡ ಕೆಲವು ಸಮಯದಲ್ಲಿ ಸಾವನ್ನಪ್ತಾರೆ. ಈ ಒಂದು ಕಷ್ಟದ ಪರಂಪರೆಯ ಫಲವಾಗಿ ಮೀರಾಬಾಯಿಯು ಲೌಕಿಕ ಬದುಕನ್ನು ತೊರೆದು ಅಲೌಕಿಕ ಬದುಕಿನತ್ತ ಹೆಜ್ಜೆ ಇಡ್ತಾಳೆ. ಈಗ ಅವಳಿಗೆ ದುಃಖ ಆಗಿದೆ, ಅವಳ ಜೀವನದಲ್ಲಿ ತುಂಬಾ ಘಟನೆಗಳು ನಡೆದು ಹೋಗಿದೆ. ಈಗ ಏನು ಮಾಡ್ತಾಳೆ ಅವಳು? ಎಲ್ಲ ತನ್ನ ಬದುಕಿನಲ್ಲಿರುವಂತಹ ಒಂದು ಲೌಕಿಕ ಬದುಕನ್ನು ಎಲ್ಲವನ್ನು ಕೂಡ ತೊರೆದು ಅಲೌಕಿಕ ಬದುಕಿನತ್ತ ಹೆಜ್ಜೆಯನ್ನು ಹಾಕುವಂಥದ್ದನ್ನು ಕಾಣ್ಬೋದು. ಮೀರಾಬಾಯಿ ಬಾಲ್ಯದಿಂದಲೂ ಕೂಡ ಕೃಷ್ಣನ ಭಕ್ತೆಯಾಗಿದ್ಳು. ತುಂಬಾ ಕೃಷ್ಣನ ಭಕ್ತೆಯಾಗಿದ್ದಂಥವಳು ಮೀರಾಬಾಯಿ. ಕೃಷ್ಣನ ಕೀರ್ತನೆಗಳನ್ನು ಸದಾ ಹಾಡ್ತಾನೆ ಇದ್ದಂಥವಳು. ಗೋಪಾಲನನ್ನು ತನ್ನ ಪ್ರಿಯತಮ, ತಾನು ಗೋಪಾಲನನ್ನು ಕೃಷ್ಣನನ್ನು ಪ್ರೀತಿಸುತ್ತೇನೆ ಎಂಬುದನ್ನು ನಂಬಿದ್ದಳು. ಸಂತ ರೈದಾಸರು ಮೀರಾಬಾಯಿಗೆ ದೀಕ್ಷೆಯ ಗುರುವಾಗಿದ್ದರು.
ಕೃಷ್ಣನನ್ನು ಕುರಿತು ಅಸಂಖ್ಯ ಕೀರ್ತನೆಗಳನ್ನು ಹಿಂದಿ, ರಾಜಸ್ಥಾನಿ, ಗುಜರಾತಿ ಭಾಷೆಗಳಲ್ಲಿ ರಚಿಸಿ ಹಾಡಿದ್ದಾರೆ. ಅವರ ಕೀರ್ತನೆಗಳನ್ನು ಗೀತಾ ಗೋವಿಂದ್ ಕಾ ಟೀಕ್, ರಾಗ್ ಗೋವಿಂದ್ ಪದಾವಳಿ ಎಂಬ ಕಾವ್ಯಗಳಲ್ಲಿ ಕಾಣಬಹುದು. ಆಕೆಯನ್ನು ಗೀತ ಶೈಲಿಯ ಕವಿತೆಗಳ ಅಧಿದೇವತೆ ಎಂದು ವರ್ಣಿಸಲಾಗಿದೆ. ಇವರ ಕವಿತೆಗಳು ಜನಸಾಮಾನ್ಯರಲ್ಲಿ ದ್ವೇಷ, ಪ್ರೇಮ, ಭಕ್ತಿಯನ್ನು ಕೊಡುವಂಥದ್ದು. ಮೀರಾಬಾಯಿ ಚಿಕ್ಕ ವಯಸ್ಸಿನಲ್ಲಿಯೇ ಕೃಷ್ಣನ ಅತಿಯಾದ ಭಕ್ತಿಯನ್ನು ಹೊಂದಿದ್ಲು. ಕೃಷ್ಣನೇ ನನ್ನ ಪ್ರಿಯತಮ, ಕೃಷ್ಣನ ಜೊತೆಗೆ ನಾನಿರುವಂಥದ್ದು ಎನ್ನುವಂತಹ ಒಂದು ವಿಚಾರವನ್ನು ಹೇಳ್ತಾ ಇದ್ದರು. ಗುರುವಿನ ರೈದಾಸರು ಮೀರಾಬಾಯಿಯ ದೀಕ್ಷಾ ಗುರುವಾಗಿದ್ದರೂ ಕೂಡ ಕೃಷ್ಣನನ್ನು ಕುರಿತು ಅಸಂಖ್ಯಾತ ಕೀರ್ತನೆಗಳನ್ನು ಹಿಂದಿ, ರಾಜಸ್ಥಾನಿ, ಗುಜರಾತಿ ಭಾಷೆಯಲ್ಲಿ ಅವರು ರಚಿಸಿದ್ದಾರೆ. ಇನ್ನು ಅವರು ಅನೇಕ ಪದ್ಯಗಳನ್ನೆಲ್ಲ ಹಾಡ್ತಾ ಹೋಗ್ತಾರೆ. ಗೀತ ಶೈಲಿಯ ಕವಿತೆಗಳ ಅಧಿದೇವತೆ ಎಂದು ವರ್ಣಿಸಿರುವಂಥದ್ದು ಗೀತಾ ಗೋವಿಂದ್ ಕಾ ಟೀಕ್, ರಾಗ್ ಗೋವಿಂದ್ ಪದಾವಳಿ ಎಂಬ ಕಾವ್ಯವನ್ನು ರಚನೆ ಮಾಡ್ತಾರೆ. ಜನಸಾಮಾನ್ಯರಲ್ಲಿ ದೇಶಪ್ರೇಮ, ಭಕ್ತಿಯನ್ನು ಉದ್ದೀಪನಗೊಳಿಸುವ ಶಕ್ತಿಯನ್ನು ಕೂಡ ಹೊಂದಿದೆ ಅಂತ ಹೇಳ್ಬೋದು. ತನ್ನ ಜೀವನದ ಕೊನೆಯ ದಿನಗಳಲ್ಲಿ ಮೀರಾಬಾಯಿ ಏನು ಮಾಡ್ತಾಳೆ, ತನ್ನ ಜೀವನದ ಕೊನೆಯ ಗಳಿಗೆಯಲ್ಲಿ ಅಂದರೆ ಕೊನೆಯ ಸಮಯದಲ್ಲಿ ದ್ವಾರಕೆಗೆ ಹೋಗಿ ಅಲ್ಲಿ ಕೃಷ್ಣನ ನಾಮಸ್ಮರಣೆಯನ್ನು ಮಾಡಿಕೊಂಡು ಕೃಷ್ಣನ ಕೀರ್ತನೆಗಳನ್ನು ಹಾಡಿಕೊಂಡು ಅಲ್ಲಿಯೇ ಮಗ್ನಳಾಗ್ತಾಳೆ. ಅಲ್ಲಿ ದಿವ್ಯ ಪಾದಗಳಿಗೆ ಸೇರಿಕೊಳ್ತಾಳೆ, ಅಂದರೆ ಸಾವನ್ನಪ್ತಾಳೆ. ಅಲ್ಲಿ ಕೃಷ್ಣನ ಪಾದಗಳಿಗೆ ಹೋಗುವಂಥದ್ದು ಹಾಡುಗಳನ್ನು ಹಾಡ್ತಾ, ಕೀರ್ತನೆಗಳನ್ನೆಲ್ಲ ಹಾಡ್ತಾ ಅಲ್ಲಿಯೇ ಮಗ್ನಳಾಗಿ ದಿವ್ಯ ಪಾದಗಳಿಗೆ ಕೂಡ ಹೋಗ್ತಾಳೆ. ಅವಳ ಮೀರಾಬಾಯಿಯವರ ಮುಖ್ಯ ತತ್ವ ಏನಾಗಿತ್ತು ಅಂತ ಹೇಳಿದರೆ, ಅವರು ಮನುಷ್ಯ ಹುಟ್ಟು ಮತ್ತು ಸಾವುಗಳಿಂದ ಮುಕ್ತಿ ಪಡೆಯಲು ಭಕ್ತಿ ಅಗತ್ಯ ಅಂತ ಮೀರಾಬಾಯಿ ಸಾರಿದಾಳೆ. ಮನುಷ್ಯ ಹುಟ್ಟಿದ ಮೇಲೆ ಹುಟ್ಟು ಹುಟ್ಟು ಮತ್ತು ಸಾವು ಎರಡೂ ಕೂಡ ಸಹಜವಾಗಿರುವಂಥದ್ದು. ಈ ಹುಟ್ಟು ಸಾವಿನ ನಡುವೆ ಇದೆಯಲ್ಲ, ಅಲ್ಲಿ ನಮಗೆ ಮುಕ್ತಿ ಪಡೆಯಲು ಏನು ಬೇಕು, ನಮಗೆ ಭಕ್ತಿ ಅಗತ್ಯ ಅಂತ ಅವಳು ಹೇಳ್ತಾರೆ. ಅಲ್ಲದೆ ಮೀರಾಬಾಯಿಯು ಬ್ರಾಹ್ಮಣರ ಒಂದು ಇದನ್ನು ಶ್ರೇಷ್ಠತೆಯನ್ನು ಖಂಡನೆ ಮಾಡ್ತಾಳೆ. ಬ್ರಾಹ್ಮಣರ ಶ್ರೇಷ್ಠತೆಯನ್ನು ಖಂಡಿಸ್ತಾಳೆ. ಸರಳವಾದ ಭಕ್ತಿಗೆ ಒತ್ತನ್ನು ನೀಡ್ತಾಳೆ. ಸರಳವಾದ ಭಕ್ತಿ ಸರಳವಾಗಿ ಇರಬೇಕು ಎನ್ನುವ ಕಾರಣವನ್ನು ಒತ್ತಿ ನೀಡ್ತಾಳೆ. ಜಾತಿ, ಮತ, ಸ್ತ್ರೀ, ಪುರುಷರೆಂಬ ಭೇದ ಭಾವ ಇಲ್ಲದೆ ಇಷ್ಟ ದೇವರನ್ನು ಮುಕ್ತಿ ಪಡೆಯಬಹುದು ಅಂತ ಹೇಳ್ತಾರೆ. ಜಾತಿ, ಮತ, ಸ್ತ್ರೀ ಯಾವುದೂ ಭೇದ ಭಾವ ಇಲ್ಲದೆ ಏನು ಮಾಡೋದು, ಇಷ್ಟ ದೇವರನ್ನು ಮುಕ್ತಿ ಪಡೆಯಬಹುದು, ಇಷ್ಟ ದೇವರನ್ನು ಕೇಳಿ ಮುಕ್ತಿ ಪಡೆಯಬಹುದು ಅಂತ ಹೇಳುವಂಥದ್ದು ಇದು ಮೀರಾಬಾಯಿಯ ಬಗ್ಗೆ ವಿಚಾರ. ಇನ್ನು ರೈದಾಸರು ರಾಮಾನಂದರ ಶಿಷ್ಯರಲ್ಲಿ, ಇವರು ಕೂಡ ರಾಮಾನಂದರ ಶಿಷ್ಯ. ರಾಮಾನಂದರು ಗುರುಗಳಾಗಿದ್ದರು. ನಂತರ ಕಬೀರ ಕೂಡ ಶಿಷ್ಯ ಆಗಿದ್ದ. ಅದಾದ ನಂತರ ವಲ್ಲಭಾಚಾರ್ಯರು, ಅದಾದ ನಂತರ ಮೀರಾಬಾಯಿ, ಈಗ ರೈದಾಸರು ಕೂಡ ರಾಮಾನಂದರ ಶಿಷ್ಯರಲ್ಲಿ ಒಬ್ಬರಾಗಿದ್ದರು. ಭಕ್ತಿ ಚಳುವಳಿಯಲ್ಲಿ ನಿರ್ಗುಣ ಸಂತ ಎಂಬ ಪ್ರಶಂಸೆಗೆ ಕೂಡ ಪಾತ್ರರಾಗ್ತಾರೆ. ಉತ್ಕೃಷ್ಟ ಸಾಧನೆ, ಉತ್ತಮ ಜೀವನಾದರ್ಶದಲ್ಲಿ ಅನನ್ಯ ದೇಶಭಕ್ತಿ ಮತ್ತು ಮಾನವನ ಪ್ರೇಮ ಗುಣಗಳಿಂದಾಗಿ ಹೆಸರಾಗಿದ್ದಾರೆ. ರೈದಾಸರು 1388ರಲ್ಲಿ ಕಾಶಿಯ ಹತ್ತಿರ ಇರುವ ಮುಂಡುವಾಡಿಸ್ ಎಂಬ ಗ್ರಾಮದಲ್ಲಿ ತಂದೆ ಮಾನಸದಾಸ, ತಾಯಿ ಕರ್ಮದೇವಿಯವರ ಮಗನಾಗಿ ಚಮ್ಮಾರ ಕುಟುಂಬದಲ್ಲಿ ಜನಿಸ್ತಾರೆ. ಯಾರು? ರೈದಾಸರು ಚಮ್ಮಾರ ಕುಟುಂಬದಲ್ಲಿ ಜನಿಸುವಂಥದ್ದು. ಕೆಳಗಿನ ಜಾತಿಯ ಜನರಿಗೆ ವಿದ್ಯೆ ಪಡೆಯಲು ಅವಕಾಶವಿಲ್ಲದ್ದರಿಂದ ಕಾಲದಲ್ಲಿ ರಮಾನಂದರ ಅನುಗ್ರಹದಿಂದ ಭಜನೆ, ಸತ್ಸಂಗಗಳಲ್ಲಿ ಭಾಗವಹಿಸಿ ಬಾಲ್ಯದಲ್ಲಿಯೇ ಸಾತ್ವಿಕ ಪ್ರವೃತ್ತಿಯನ್ನು ಮೈಗೂಡಿಸಿಕೊಂಡರು. ರೈದಾಸರು ಉತ್ಕೃಷ್ಟ ಶೈಲಿಯಲ್ಲಿ ದೇವರ ನಾಮಗಳನ್ನು ಜಪಿಸುತ್ತಾ ಸಂಕೀರ್ತನೆಗಳನ್ನು ನಡೆಸುತ್ತಿದ್ದರು. ಮೀರಾಬಾಯಿ ಮತ್ತು ರೈದಾಸರು ಮೊದಲಾದವರು ಇವರ ಶಿಷ್ಯರಾಗಿದ್ದರು. ರೈದಾಸರ ಶಿಷ್ಯರಾಗಿದ್ದವರು ಮೀರಾಬಾಯಿ ರೈದಾಸರ ಶಿಷ್ಯರು. ಆದರೆ ರೈದಾಸರು ರಮಾನಂದರು ರೈದಾಸರ ಗುರುಗಳಾಗಿದ್ದರು. ಇವರ ಶಿಷ್ಯರು ಮೀರಾಬಾಯಿಯವರು ಶಿಷ್ಯರಾಗಿದ್ದರು. ದೇವರ ಸಾಕ್ಷಾತ್ಕಾರಕ್ಕಾಗಿ ಸನ್ಯಾಸಿಯಾಗಿರ್ಬೇಕಾಗಿಲ್ಲ. ಈಗ ಸನ್ಯಾಸಿ ಆದರೆ ಮಾತ್ರ ದೇವರ ಒಂದು ಸಾಕ್ಷಾತ್ಕಾರ ಸಿಗ್ತದೆ ಎನ್ನುವಂಥದ್ದು ಅಲ್ಲ. ದೇವರ ಸಾಕ್ಷಾತ್ಕಾರಕ್ಕೆ ಸನ್ಯಾಸಿ ಆಗಬೇಕು ಅಂತ ಇಲ್ಲ. ಕಾಡಿಗೆ ಹೋಗಬೇಕಾಗಿಲ್ಲ, ಅಲ್ಲಿ ತಪಸ್ಸನ್ನು ಮಾಡಿ ಕುಳಿತುಕೊಳ್ಬೇಕಾಗಿ ಕೂಡ ಇಲ್ಲ. ಮೋಕ್ಷ ಸತ್ತ ಮೇಲೆ ದೊರೆಯುವುದಿಲ್ಲ. ದೈವ ಸಾಕ್ಷಾತ್ಕಾರವನ್ನು ಸತ್ಯ, ಅಹಿಂಸೆ, ಸದಾಚಾರ, ವಿಶ್ವಪ್ರೇಮದ ಮೂಲಕ ಸಾಧಿಸಬಹುದು ಎಂದು ಬೋಧಿಸಿ ದೇವರನ್ನು ಒಲಿಸಿಕೊಳ್ಳಲು ನುಡಿದಂತೆ ನಡೆಯಬೇಕು ಎಂದು ಬರೆದುಕೊಟ್ಟರು. ಹರಿಯೇ ಸರ್ವಸ್ವ,
ಸರ್ವಸ್ವವು ಹರಿಯಲ್ಲಿದೆ ಎಂದು ಸಾರಿದ್ದರು. ಇವರ ಏಕದೇವೋಪಾಸನೆಯಲ್ಲಿ ನಂಬಿಕೆಯನ್ನು ಕೂಡ ಇಟ್ಟಿದ್ದರು. ಪರಮಾತ್ಮನನ್ನು ನಿರಾಕಾರ ನಿರ್ಗುಣ ಎಂದು ಪರಿಗಣಿಸಿದ್ದರೂ ಕೂಡ ಪರಮಾತ್ಮನ ಸಾಕಾರಕ್ಕೆ ಮತ್ತು ಗುಣತ್ವಗಳನ್ನು ನಿರಾಕರಿಸಲಿಲ್ಲ ಅಂತ ಹೇಳ್ಬೋದು. ರಾಯಿದಾಸರ ಬಗ್ಗೆ ಇರುವಂಥದ್ದು. ಇನ್ನು ತುಳಸೀದಾಸರು ಮತ್ತು ಗುರುನಾನಕ್. ತುಳಸೀದಾಸರು ಅಂತ ಬಂದಾಗ ತುಳಸೀದಾಸರು ಕೂಡ ಶ್ರೇಷ್ಠ ಕವಿಯಾಗಿದ್ದಾರೆ. ಇವರು ರಾಮಭಕ್ತರು. ರಾಮಭಕ್ತಿ ಪಂಥವನ್ನು ಅವರು ಪ್ರತಿಪಾದನೆಯನ್ನು ಮಾಡ್ತಾರೆ. ಯಾರು? ತುಳಸೀದಾಸರು. ತಂದೆ ಆತ್ಮಾನಂದ ದುಬೆ, ತಾಯಿ ಹುಲಸಿಯವರ ಮಗನಾಗಿ ಯಮುನಾ ತೀರದಲ್ಲಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದವರು. ವಿಷ್ಣುವಿನ ಅವತಾರವಾದ ರಾಮನ ಆದರ್ಶಗಳನ್ನು ಪಾಲಿಸುವಂತೆ ತನ್ನವರಿಗೆ ಕರೆಯನ್ನು ಕೂಡ ನೀಡ್ತಾರೆ. ಭಕ್ತಿಯ ಮೂಲಕ ರಾಮನನ್ನು ಕಾಣಬಹುದು ಅಂತ ಅವರು ಹೇಳ್ತಾರೆ. ಅವರು ರಾಮಚಾರಿ ಮಾನಸ, ಗೀತಾವಾಲಿ, ಕಥಾವಳಿ, ವಿನಯ ಪತ್ರಿಕೆ ಮುಂತಾದ ಕೃತಿಗಳನ್ನು ಕೂಡ ರಚಿಸಿದ್ದಾರೆ. ಇವರ ಶ್ರೇಷ್ಠ ಹಿಂದಿ ಕಾವ್ಯ ರಾಮಚರಿತ ಮಾನಸ ಉತ್ತರ ಭಾರತದಲ್ಲಿ ಜನಪ್ರಿಯವಾಗಿದ್ದ ದಶಕೋಟಿ ಜನರ ಏಕಮೇವ ಬೈಬಲ್ ಕೂಡ ಆಗಿದೆ ಅಂತ ಹೇಳ್ಬೋದು. ಇನ್ನು ಗುರುನಾನಕ್ ಅವರು ಮಧ್ಯಕಾಲೀನ ಭಾರತದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಕರು. ಯಾರು? ಗುರುನಾನಕ್. ಭಕ್ತಿ ಚಳುವಳಿಯ ಕಾಲದ ಅತ್ಯಂತ ಶ್ರೇಷ್ಠ ಸಂತರು ಒಬ್ಬರು. ಏಕದೇವೋಪಾಸಕ ಧರ್ಮವಾದ ಸಿಖ್ ಧರ್ಮದ ಸ್ಥಾಪಕರು. ಆಮೇಲೆ ಬಾಯಿ ಗುರುದಾಸರು ನಾನಕರನ್ನು ಆ ಕಾಲದಲ್ಲಿಯೇ ಮಂಜನ್ನು ಕರಗಿಸಿದ ಪ್ರಭೆ ಅಂತ ವಿವರಣೆಯನ್ನು ಕೂಡ ನೀಡ್ತಾರೆ. ಇವಿಷ್ಟು ಭಕ್ತಿ ಪಂಥದ ಸುಧಾರಕರ ಬಗ್ಗೆ ಇರುವಂಥದ್ದು. ಯಾರೆಲ್ಲ? ರಮಾನಂದರು, ಕಬೀರರು, ವಲ್ಲಭಾಚಾರ್ಯರು, ಮೀರಾಬಾಯಿ, ರೈದಾಸರು, ತುಳಸೀದಾಸರು, ಗುರುನಾನಕ್. ರೈದಾಸರು, ತುಳಸೀದಾಸರು ಮತ್ತು ಗುರುನಾನಕ್. ಭಕ್ತಿ ಪಂಥದ ಪರಿಣಾಮಗಳನ್ನು ನೋಡು. ಈಗ ನಾವು ಭಕ್ತಿ ಪಂಥದ ತತ್ವಗಳನ್ನು ತಿಳ್ಕೊಂಡೆವು, ಭಕ್ತಿ ಪಂಥದ ಸುಧಾರಕರ ಬಗ್ಗೆ ತಿಳ್ಕೊಂಡೆವು, ಅದರಲ್ಲಿ ಮೀರಾಬಾಯಿಯ ಬಗ್ಗೆ ಕೂಡ ತಿಳ್ಕೊಂಡೆವು. ಇನ್ನು ಭಕ್ತಿ ಪಂಥದ ಪರಿಣಾಮಗಳನ್ನು ಓದ್ಕೊಳ್ಬೇಕು. ಭಕ್ತಿ ಪಂಥದ ಪರಿಣಾಮಗಳಲ್ಲಿ ಒಟ್ಟು 5 ಪಾಯಿಂಟ್ಸ್ಗಳನ್ನು ಕಾಣ್ಬೋದು. ಈ 5 ಪಾಯಿಂಟ್ಸ್ಗಳನ್ನು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರೀರಿ. ಭಕ್ತಿ ಪಂಥದ ಪರಿಣಾಮ: ಹಿಂದೂ ಧರ್ಮ ಮತ್ತು ಸಮಾಜದ ಪುನಶ್ಚೇತನವಾಯಿತು. ಹಿಂದೂ ಧರ್ಮ ಏನಾಯಿತು? ಹಿಂದೂ ಧರ್ಮ ಪುನಶ್ಚೇತನ ಆಯಿತು. ಅದೇ ಸಮಾಜ ಕೂಡ ಹಾಗೆ ಬೇರೆ ಬೇರೆ ಬದಲಾವಣೆಗಳಾಗಲಿಕ್ಕೆ ಕಾರಣ ಆಗಿರುವಂಥದ್ದು ಭಕ್ತಿ ಪಂಥ. ಭಕ್ತಿ ಪಂಥದಿಂದಾಗಿ ಹಿಂದೂ ಧರ್ಮ ಮತ್ತು ಸಮಾಜದ ಪುನಶ್ಚೇತನ ಕೂಡ ಆಗಿರುವಂಥದ್ದು. ಇಸ್ಲಾಂ ಧರ್ಮದ ಪ್ರಸಾರವು ಹಿಂದೂ ಧರ್ಮಕ್ಕೆ ಮಹಾ ಸವಾಲನ್ನು ಕೂಡ ಒಡ್ಡಿದ ಕಾರಣದಲ್ಲಿ ಧರ್ಮ ಸುಧಾರಕರು ಹಿಂದೂ ಧರ್ಮ ಮತ್ತು ಸಮಾಜದಲ್ಲಿದ್ದ ಅನಿಷ್ಟ ಪದ್ಧತಿಗಳನ್ನು ನಿವಾರಿಸಲು ಹಿಂದೂ ಧರ್ಮವನ್ನು ಪುನಶ್ಚೇತನವನ್ನು ಕೂಡ ಗೊಳಿಸ್ತಾರೆ. ಇದರಿಂದ ಹಿಂದೂ ಸಮಾಜದಲ್ಲಿ ಬೇರು ಬಿಟ್ಟಿದ್ದಂತಹ ಮೂರ್ತಿ ಪೂಜೆ, ಮೂಢನಂಬಿಕೆ, ಬಾಲ್ಯ ವಿವಾಹ, ಸತಿ ಪದ್ಧತಿ, ವರ್ಣಪದ್ಯಗಳ ಶ್ರೇಷ್ಠತೆ, ವರ್ಗವೇದಗಳು ಕುಗ್ಗಿದವು. ಇಲ್ಲಿ ಸಮಾನತೆ, ಶಾಂತಿ, ಸಹಬಾಳ್ವೆ, ಸಹೋದರತ್ವಗಳ ಮಹತ್ವ ಕೂಡ ಇಲ್ಲಿ ಅರಿವಾಗ್ತದೆ. ಹಿಂದೂ ಧರ್ಮ ಮತ್ತು ಸಮಾಜದ ಪುನಶ್ಚೇತನ. ಭಕ್ತಿ ಪಂಥದ ಪರಿಣಾಮಗಳು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರೆಯಿರಿ. 1. ಹಿಂದೂ ಧರ್ಮ ಮತ್ತು ಸಮಾಜದ ಪುನಶ್ಚೇತನ. 2. ಹಿಂದೂ ಮುಸ್ಲಿಂ ಐಕ್ಯತೆ. 3. ಪ್ರಾದೇಶಿಕ ಭಾಷಾ ಸಾಹಿತ್ಯದ ಬೆಳವಣಿಗೆ. 4. ಮತಾಂತರಕ್ಕೆ ತಡೆಯೊಡ್ಡಿತು. 5. ಮುಸ್ಲಿಂ ಸುಲ್ತಾನರ ಮೇಲೆ ಪ್ರಭಾವ. ಹಿಂದೂ ಧರ್ಮ ಮತ್ತು ಸಮಾಜದ ಪುನಶ್ಚೇತನ ಆಗಲಿಕ್ಕೆ ಇದರಿಂದಾಗಿ ಕಾರಣ ಆಯಿತು. ಯಾವುದು? ಭಕ್ತಿ ಪಂಥದಿಂದಾಗಿ. ಹಿಂದೂ ಮತ್ತು ಮುಸ್ಲಿಮರಲ್ಲಿ ಐಕ್ಯತೆಯನ್ನು ಮೂಡಲಿಕ್ಕೆ ಕಾರಣ ಆಯಿತು ಭಕ್ತಿ ಪಂಥ. ಭಕ್ತಿ ಆಂದೋಲನ ಹಿಂದೂ ಮತ್ತು ಮುಸಲ್ಮಾನರ ಸಾಮರಸ್ಯಕ್ಕೆ ಉತ್ತೇಜನವನ್ನು ಕೂಡ ನೀಡ್ತದೆ. ಇದರ ಹಿಂದೂಗಳು ಹಿಂದೂ ಸಂತರನ್ನು ಗೌರವಿಸಲಾರಂಭಿಸಿದ್ರು. ದೇವನೊಬ್ಬ ನಾಮ ಹಲವು, ರಾಮ ಅಲ್ಲ ಬೇರೆ ಅಲ್ಲ, ರಾಮ ಮತ್ತು ಅಲ್ಲ ಬೇರೆ ಅಲ್ಲ ಎನ್ನುವಂತಹ ತತ್ವವನ್ನು ಕೂಡ ಪ್ರಚಾರವನ್ನು ಮಾಡ್ತಾರೆ. 3ನೇ ಪಾಯಿಂಟ್: ಪ್ರಾದೇಶಿಕ ಭಾಷಾ ಬೆಳವಣಿಗೆ. ಪ್ರಾದೇಶಿಕ ಭಾಷಾ ಸಾಹಿತ್ಯದ ಬೆಳವಣಿಗೆ. ಸಾಮಾಜಿಕ ಸುಧಾರಕರು ಸಂಸ್ಕೃತಕ್ಕೆ ಬದಲಾಗಿ ಶ್ರೀಸಾಮಾನ್ಯರು ಆಡುವ ದೇಶೀಯ ಭಾಷೆಗಳಲ್ಲಿ ಬೋಧಿಸುತ್ತಿದ್ದರಿಂದ, ಕೀರ್ತನೆಗಳನ್ನು ರಚಿಸುತ್ತಿದ್ದರಿಂದ ಹಿಂದಿ, ಬಂಗಾಳಿ, ಪಂಜಾಬಿ, ಗುಜರಾತಿ, ಮರಾಠಿ ಮುಂತಾದ ದೇಶೀಯ ಭಾಷೆಗಳ ಸಾಹಿತ್ಯಾಭಿವೃದ್ಧಿಗೆ ಭಕ್ತಿ ಪಂಥ ನೆರವಾಯಿತು. ಹಾಗೂ ದೇಶದ ಭಾಷೆಗಳಲ್ಲಿ ಉತ್ಕೃಷ್ಟವಾದ ಧಾರ್ಮಿಕ
ತಾತ್ವಿಕ ಗ್ರಂಥಗಳು ಕೂಡ ರಚಿತವಾದವು. ಅದಾದ ನಂತರದಲ್ಲಿ 4ನೇ ಪಾಯಿಂಟ್, ಮತಾಂತರಕ್ಕೆ ತಡೆಯೊಡ್ಡಿತು. ಮತಾಂತರ ಆಗುವಂಥದ್ದನ್ನು ಈ ಭಕ್ತಿ ಪಂಥ ಏನು ಮಾಡ್ತದೆ, ತಡೆಯೊಡ್ಡುತ್ತದೆ, ತಡೆಯನ್ನು ಕೂಡ ಮಾಡ್ತದೆ. ಭಕ್ತಿ ಪಂಥದ ಸುಧಾರಕರು ಜಾತಿ ಲಿಂಗ ಭೇದಗಳನ್ನು ಖಂಡಿಸಿ ಸಮಾನತೆಯ ತತ್ವವನ್ನು ಕೂಡ ಪ್ರತಿಪಾದನೆಯನ್ನು ಮಾಡ್ತಾರೆ. ಇಲ್ಲಿ ಕೆಳವರ್ಗದ ಜನರು ಹಾಗೂ ಸ್ತ್ರೀಯರ ಸ್ಥಾನಮಾನಗಳನ್ನು ಉತ್ತಮಗೊಂಡರು. ಇಸ್ಲಾಂ ಧರ್ಮದವರು ಬಲಾತ್ಕಾರದ ಮತಾಂತರ ನಿಲ್ಲಿಸಿದರು. ವಿಶ್ವ ಸೋದರ ಭಾವನೆ ಎರಡು ಧರ್ಮದ ಮಧ್ಯೆ ಕೂಡ ಬೆಳೀತು. ಸೋದರ ಭಾವನೆ ಬೆಳೀಲಿಕ್ಕೆ ಆರಂಭವಾಯಿತು. ಮತಾಂತರಕ್ಕೆ ಏನು ಮಾಡಿತು, ಅದು ಸಂಪೂರ್ಣವಾಗಿ ತಡೆಯನ್ನೇ ಮಾಡ್ತದೆ. ಮುಸ್ಲಿಂ ಸುಲ್ತಾನರ ಮೇಲೆ ಕೂಡ ಅದು ಪ್ರಭಾವ ಬೀರುತ್ತದೆ. ಮೊಘಲ್ ಸಾಮ್ರಾಜ್ಯ, ಮೊಘಲ್ ಸುಲ್ತಾನರು ಭಕ್ತಿ ಪಂಥದ ಸೋದರತ್ವ ಐಕ್ಯತೆಯ ತತ್ವಗಳಿಂದ ಪ್ರಭಾವಿತರಾಗಿ ಸಂಕುಚಿತ ಭಾವನೆ ಎಲ್ಲ ಅಂದರೆ ಒಂದು ಭಯದ ವಾತಾವರಣ ಎಲ್ಲ ತೊರೆದು ಉದಾರವಾಗಿ ಪರಮತ ಗೌರವ ಭಾವನೆಯನ್ನು ಕೂಡ ಮೂಡಿಸಿಕೊಂಡರು. ಇವಿಷ್ಟು ಭಕ್ತಿ ಪಂಥದ ಪರಿಣಾಮಗಳಲ್ಲಿ ಬರುವಂಥದ್ದು. ಇನ್ನು ನಾವು ನೋಡಿದರೆ ಭಕ್ತಿ ಪಂಥ ಆಯಿತು, ಇನ್ನು ಸೂಫಿ ಪಂಥ. ಭಕ್ತಿ ಪಂಥದಲ್ಲಿ ಭಕ್ತಿ ಪಂಥದ ಅರ್ಥ, ಅದಾದ ಮೇಲೆ ಭಕ್ತಿ ಪಂಥದ ತತ್ವಗಳು, ಅದಾದ ಮೇಲೆ ಭಕ್ತಿ ಪಂಥದ ಸುಧಾರಕರು ರಮಾನಂದ, ಕಬೀರ, ವಲ್ಲಭಾಚಾರ್ಯರು, ಮೀರಾಬಾಯಿ, ರೈದಾಸರು, ತುಳಸಿದಾಸರು, ಗುರುನಾನಕ್. ಇವಿಷ್ಟು ಭಕ್ತಿ ಪಂಥದ ಸುಧಾರಕರಲ್ಲಿ ಬರ್ತದೆ. ಭಕ್ತಿ ಪಂಥದ ತತ್ವ ಅಂತ ಬಂದಾಗ ದೇವರೊಬ್ಬ ನಾಮ ಹಲವು, ಭಕ್ತಿಯಿಂದ ಮುಕ್ತಿ ಸಾಧ್ಯ, ಜಾತಿ ವ್ಯವಸ್ಥೆಯ ಖಂಡನೆ, ಪುರೋಹಿತ ವ್ಯವಸ್ಥೆಗೆ ವಿರೋಧ, ಭಕ್ತಿ ಚಳುವಳಿ ಮಾನವನ ಸಮಾನತೆ, ವಿಶ್ವ ಭ್ರಾತೃತ್ವವನ್ನು ಬೋಧಿಸುತ್ತದೆ, ಮೂರ್ತಿ ಪೂಜೆಯನ್ನು ವಿರೋಧ ಮಾಡ್ತದೆ, ಮೂಢನಂಬಿಕೆಗಳನ್ನು ವಿರೋಧಿಸುವುದು, ಅರ್ಥರಹಿತ ಆಚರಣೆಗಳನ್ನು ವಿರೋಧಿಸುವುದು, ಯಜ್ಞಯಾಗಾದಿಗಳನ್ನು ವಿರೋಧಿಸಿತು. ಇನ್ನು ಭಕ್ತಿ ಪಂಥದ ಪರಿಣಾಮಗಳು ಅಂತ ಬಂದಾಗ ಹಿಂದೂ ಧರ್ಮ ಮತ್ತು ಸಮಾಜದ ಪುನಶ್ಚೇತನ, ಹಿಂದೂ ಮುಸ್ಲಿಂನ ಐಕ್ಯತೆ, ಪ್ರಾದೇಶಿಕ ಅಥವಾ ಸಾಹಿತ್ಯದ ಬೆಳವಣಿಗೆ, ಪ್ರಾದೇಶಿಕ ಭಾಷಾ ಸಾಹಿತ್ಯದ ಬೆಳವಣಿಗೆ, ಮತಾಂತರಕ್ಕೆ ತಡೆಯೊಡ್ಡಿತು. 5 ಮುಸ್ಲಿಂ ಸುಲ್ತಾನರ ಮೇಲೆ ಪ್ರಭಾವ. ಇವಿಷ್ಟು ಭಕ್ತಿ ಪಂಥದ ಪರಿಣಾಮಕ್ಕೆ ಬರ್ತದೆ. ಇನ್ನು ನೀವು ನೋಡಬೇಕಾಗಿರುವಂಥದ್ದು ಸೂಫಿ ಪಂಥ ಹೇಗೆ ಬಂತು? ಸೂಫಿ ಪಂಥವು ಕೂಡ ಹಾಗೆ ಅನೇಕ ಕೆಟ್ಟ ಆಚರಣೆಗಳು, ಮೂಢನಂಬಿಕೆಗಳು ಅದೆಲ್ಲ ಬಂದಾಗ ಅದನ್ನೆಲ್ಲ ಪರಿಹಾರ ಮಾಡಬೇಕು, ಅದನ್ನು ಸರಿ ಮಾಡಬೇಕು ಎನ್ನುವಂಥ ಒಂದು ಕಾರಣದಿಂದಾಗಿ ಹುಟ್ಟಿಕೊಂಡಂತಹ ಒಂದು ಚಳವಳಿ ಸೂಫಿ ಪಂಥ. ಹಿಂದೂ ಸಮಾಜದ ಪ್ರಭಾವ ಇಸ್ಲಾಂ ಧರ್ಮದ ಮೇಲೆ ಉಂಟಾಗಿ ಅದರಲ್ಲಿ ಶುದ್ಧೀಕರಣ ಚಳುವಳಿ ಆರಂಭ ಆಗ್ತದೆ. ಈ ರೀತಿಯ ಚಳುವಳಿಯೇ ಸೂಫಿ ಚಳುವಳಿಗಳಾಗ್ತದೆ. ಸೂಫಿಸಮ್ ಎಂಬ ಅರೇಬಿಯ ಪದ, ಇದು ಸೂಪ್ ಮತ್ತು ಸಾಫ್ ಎಂಬೆರಡು ಪದಗಳಿಂದ ಬಂದಿರುವಂಥದ್ದು. ಸೂಪ್ ಎಂದರೆ ಉಣ್ಣೆ ಬಟ್ಟೆಯ ಉದ್ದವಾದ ನಿಲುವಂಗಿ ಧರಿಸಿದ ಮುಸ್ಲಿಂ ಸಂತ ಎಂದರ್ಥ. ಸೂಪ್ ಅಂತ ಹೇಳಿದರೆ, ಸಾಫ್ ಎಂದರೆ ಪರಿಶುದ್ಧ ನಡತೆಯುಳ್ಳವನು ಎಂದರ್ಥ. ಸೂಫಿ ಪಂಥ ಮೊದಲು ಅರೇಬಿಯಾದಲ್ಲಿ ಉಗಮವಾಯಿತು, ನಂತರ ಪರ್ಷಿಯಕ್ಕೆ ಬಂತು, ಇರಾಕ್ ಮೂಲಕ ಭಾರತಕ್ಕೆ ಕೂಡ ಹರಡಿರುವಂಥದ್ದು ಸೂಫಿ ಪಂಥ. ಸೂಫಿ ಪಂಥದಲ್ಲಿ 2 ಜನ ಸುಧಾರಕರನ್ನು ಕಾಣ್ಬೋದು. ಒಬ್ಬ ಖ್ವಾಜಾ ಮುಹಿನುದ್ದೀನ್ ಚಿಶ್ತಿ, ಆಮೇಲೆ ನಿಜಾಮುದ್ದೀನ್ ಜೌಲಿಯಾ. ಈ 2 ಪ್ರಶ್ನೆಗಳಲ್ಲಿ ಒಂದು 5 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ಪ್ರಮುಖ ಸೂಫಿ ಸಂತರುಗಳು ಖ್ವಾಜಾ ಮುಹಿನುದ್ದೀನ್ ಚಿಶ್ತಿ, 2 ನಿಜಾಮುದ್ದೀನ್ ಜೌಲಿಯಾ. ಈಗ ಸೂಫಿ ತತ್ವಗಳನ್ನು ಯಾವ ರೀತಿ ಭಕ್ತಿ ಪಂಥ ತತ್ವಗಳಿರ್ತದೆ ಅದೇ ರೀತಿಯಲ್ಲಿ ಸೂಫಿ ಪಂಥ ಸ್ವಲ್ಪ ಬದಲಾವಣೆಗಳಿರ್ತದೆ. ನೋಡಿ, ಪಾಯಿಂಟ್ಸ್ಗಳನ್ನು ಹೇಳಿದೆ, ಈ ಪಾಯಿಂಟ್ಸ್ಗಳು ನಿಮಗೆ ಬರಿತಾ ಹೋಗ್ಬೋದು. ಏಕೀಶ್ವರನಾದ ಅಂದರೆ ದೇವರೊಬ್ಬನೇ, ಏಕೀಶ್ವರವಾದ. 2 ಕಾಯಕಕ್ಕೆ ಮಹತ್ವ. 3 ಎಲ್ಲರೂ ಸಮಾನರೆಂದು ಜಾತಿ ಪದ್ಧತಿಯನ್ನು ಖಂಡಿಸಿತು. 4 ಹಿಂದೂ ಮುಸ್ಲಿಂ ಭ್ರಾತೃತ್ವ, ಹಿಂದೂ ಮತ್ತು ಮುಸ್ಲಿಮರಲ್ಲಿ ಒಂದು ಭ್ರಾತೃತ್ವವನ್ನು ಹೆಣಲಿಕ್ಕೆ ಕಾರಣ ಆಯಿತು. ಮುಕ್ತಿಗೆ ಭಕ್ತಿಯೇ ಪ್ರಧಾನ. 5ನೇ ಪಾಯಿಂಟ್, ಮುಕ್ತಿಗೆ ಭಕ್ತಿಯೇ ಪ್ರಧಾನ. 6 ಎಲ್ಲ ಧರ್ಮಗಳು ಒಳ್ಳೆಯವು, ಮೂಲ ಉದ್ದೇಶ ಸತ್ವ ಅರಿಯಬೇಕು. ಎಲ್ಲ ಧರ್ಮಗಳು ಕೂಡ ಒಳ್ಳೆಯವೇ, ಮೂಲ ಉದ್ದೇಶ ಮತ್ತು ಸತ್ವದ ಬಗ್ಗೆ ಅವರು ತಿಳ್ಕೊಳ್ಬೇಕು. 7 ಮೂರ್ತಿ ಪೂಜೆಯನ್ನು ಖಂಡಿಸಿದರು. 7ನೇ ಪಾಯಿಂಟಲ್ಲಿ ಏನು ಬರ್ತದೆ, ಮೂರ್ತಿ ಪೂಜೆಯನ್ನು ಖಂಡಿಸಿದರು. ದೇವರನ್ನು ಸ್ಮರಿಸಲು ಸಂಗೀತವನ್ನು ಸಾಧನವನ್ನಾಗಿ ಮಾಡಿದರು. ದೇವರನ್ನು ಸ್ಮರಿಸಲು ಸಂಗೀತವನ್ನು ಸಾಧನವಾಗಿ ಮಾಡಿಕೊಳ್ತಾರೆ. ಕೊನೆಯದಾಗಿ ಸರಳವಾದ ಜೀವನಕ್ಕೆ ಮಹತ್ವವನ್ನು ನೀಡಿದರು. ಸರಳವಾದ ಜೀವನಕ್ಕೆ ಏನು ಮಾಡ್ತಾರೆ, ಮಹತ್ವವನ್ನು ಕೂಡ ಕೊಡ್ತಾರೆ. ಇವಿಷ್ಟು ಸೂಫಿ ತತ್ವಗಳಲ್ಲಿ ಬರ್ತದೆ. ಆಮೇಲೆ ಪ್ರಮುಖ ಸೂಫಿ ಸಂತರುಗಳಂತ ಬಂದಾಗ ಖ್ವಾಜಾ ಮುಹಿನುದ್ದೀನ್ ಚಿಶ್ತಿ, ನಿಜಾಮುದ್ದೀನ್ ಜೌಲಿಯಾ. ಖ್ವಾಜಾ ಮುಹಿನುದ್ದೀನ್
ನಿಜಾಮುದ್ದೀನ್ ಚಸ್ತಿ. ಎರಡನೇದು ನಿಜಾಮುದ್ದೀನ್ ಜೌಲಿಯಾ. ಆಮೇಲೆ ಸೂಫಿ ಪಂಥದ ಪರಿಣಾಮ ಕೂಡ ಅವರು ಕೇಳ್ತಾರೆ. ಸೂಫಿ ಪಂಥದ ಪರಿಣಾಮಗಳನ್ನು ಕೂಡ ಬರಿಬೇಕು. ಅದರ ಪರಿಣಾಮಗಳನ್ನು ನೋಡಿ ನಂತರ ಸಂತರ ಬಗ್ಗೆ ಕೂಡ ಓದ್ಕೊಳ್ಳುವ. ಸೂಫಿ ಪಂಥದ ಪರಿಣಾಮಗಳೇನು? ಹಿಂದೂ ಮತ್ತು ಮುಸಲ್ಮಾನರಲ್ಲಿ ಐಕ್ಯತೆಯನ್ನು ತಂದಿತು. ಇದರ ಪರಿಣಾಮದಿಂದಾಗಿ ಹಿಂದೂ ಮತ್ತು ಮುಸಲ್ಮಾನರ ಐಕ್ಯತೆಯನ್ನು ಉಂಟು ಮಾಡಿತು. ಸೂಫಿ ಪಂಥವು ಭಕ್ತಿ ಪಂಥದ ಜನಪ್ರಿಯತೆಗೆ ಕಾರಣವಾಯಿತು. ಭಕ್ತಿ ಪಂಥ ಜನಪ್ರಿಯತೆಗೆ ಕಾರಣವಾಗಿರುವಂಥದ್ದು ಸೂಫಿ ಪಂಥ. ಸೂಫಿ ಪಂಥವು ಮುಸ್ಲಿಮರಲ್ಲಿ ಅನನ್ಯ ಮತ ಸಹಿಷ್ಣುತೆಯ ಭಾವನೆಯನ್ನು ಬೆಳೆಸಿತು. ಸೂಫಿ ಪಂಥ ಏನು ಮಾಡ್ತದೆ? ಮುಸ್ಲಿಮರಲ್ಲಿ ಅನ್ಯ ಮತದ ಒಂದು ವಿಚಾರವನ್ನು, ಅನ್ಯ ಮತದ ಬಗ್ಗೆ, ಅನ್ಯ ಮತದ ಸಹಿಷ್ಣುತೆಯ ಭಾವನೆ ಅನ್ನೋದು ಬೆಳೆಸ್ತದೆ. ಸೂಫಿ ತತ್ವಗಳು ಮಧ್ಯಕಾಲೀನ ಭಾರತದ ಮುಸ್ಲಿಂ ದೊರೆಗಳ ಆಡಳಿತದ ಮೇಲೆ ಪ್ರಭಾವವನ್ನು ಕೂಡ ಬೀರುತ್ತದೆ. ಹಿಂದೂ ಧರ್ಮದ ಶುದ್ಧೀಕರಣಕ್ಕೆ ಕಾರಣವಾಯಿತು. ಸೂಫಿ ಪಂಥದ ಪರಿಣಾಮ ಹಿಂದೂ ಧರ್ಮದ ಶುದ್ಧೀಕರಣಕ್ಕೆ ಕಾರಣವಾಗಿರುವಂಥದ್ದು. ಖ್ವಾಜಾ ಮುಹಿನುದ್ದೀನ್ ಚಸ್ತಿಯ ಬಗ್ಗೆ ಹೇಳ್ತಾ ಹೋಗ್ತಾನೆ. ಯಾರು ಇವರು ಅಂತ ನಿಮಗೆ ಸ್ವಲ್ಪ ಗೊತ್ತಿರಲಿ. ಚಸ್ತಿ ಪಂಗಡವನ್ನು ಖ್ವಾಜಾ ಅಬ್ದುಲ್ ಚಿಸ್ತಿ ಹೀರತ್ನಲ್ಲಿ ಮೊದಲು ಸ್ಥಾಪಿಸಿದರು. ನಂತರ ಭಾರತದಲ್ಲಿ ಖ್ವಾಜಾ ಮುಹಿನುದ್ದೀನ್ ಚಸ್ತಿ ಪ್ರಾರಂಭಿಸಿದರು. ಇವರು ಭಾರತದ ಸೂಫಿ ಪಂಥದ ಇತಿಹಾಸದಲ್ಲಿ ಪ್ರಮುಖರಾಗಿದ್ದರು. ಆಮೇಲೆ ಗುಲಾಮಿ ಸಂತತಿಯ ಐಬಕ್ ಮತ್ತು ಇಲ್ತಮಷರ ಸಮಕಾಲೀನವರಾಗಿದ್ದರು. ಜನಸೇವೆಯೇ ದೈವಭಕ್ತಿಯ ಪ್ರತೀಕ ಅಂತ ಸಾರ್ತಾರೆ. ಚಿಸ್ತಿ ಪೂರ್ವ ಪರ್ಷಿಯಾದ ಸಚಿಸ್ತಾನ್ ಎಂಬ ಗ್ರಾಮದಲ್ಲಿ ಜನಿಸ್ತಾನೆ. ಪರ್ಷಿಯಾದಲ್ಲಿ ಶಿಕ್ಷಣವನ್ನು ಪಡೆದು 1161ರಲ್ಲಿ ಲಾಹೋರಿನ ಮುಖಾಂತರ ಅಜ್ಮೀರಿಗೆ ಬಂದು ನೆಲೆಸಿದರು. ಅವರು ಆತ್ಮ ಮತ್ತು ಪರಮಾತ್ಮ ಎರಡೂ ಒಂದೇ ಎಂದು ಸಾರಿದರು. ಹಿಂದೂ ಮುಸ್ಲಿಂ ಭ್ರಾತೃತ್ವ ಪ್ರತಿಪಾದಿಸಿ ಮಾನವರೆಲ್ಲರೂ ಸರಿಸಮಾನರು ಎಂದು ಹೇಳಿ ಸಂಕುಚಿತ ಭಾವನೆ ತೊರೆದು ಸೋದರರಂತೆ ಬಾಳಿ ಎಂದು ಅವರಿಗೆ ಅನುಯಾಯಿಗಳಿಗೆ ಕರೆಯನ್ನು ಕೂಡ ನೀಡ್ತಾರೆ. ಎಲ್ಲರೂ ಕೂಡ ಸಹೋದರರಂತೆ ಇರಿ, ಇಲ್ಲಿ ನೀವು ಯಾವುದೇ ಭೇದವನ್ನು ಮಾಡಬಾರದು ಅಂತ ಅವರ ಎಲ್ಲ ಸೈನಿಕರಿಗೆ ಕರೆಯನ್ನು ಕಳಿಸ್ತಾರೆ. ಉತ್ತಮ ಸಂಗೀತ ಜೀವಾತ್ಮರನ್ನು ಭಗವಂತನ ಸಮೀಪಕ್ಕೆ ಕೊಂಡೊಯ್ಯುತ್ತದೆ ಎಂದು ಚಿಸ್ತಿ ಭಾವಿಸಿದ್ದರು. ಇವರು ದೀನದಲಿತರು ಮತ್ತು ಅಸಹಾಯಕರ ಸೇವೆಯಲ್ಲಿಯೇ ತಮ್ಮ ಬದುಕನ್ನು ಕಳೆದರು. ಜನಸೇವೆಯೇ ದೈವಭಕ್ತಿ ಪ್ರತೀಕ ಎಂದು ಭಾವಿಸಿದ್ದು ಅಪಾರ ಹಿಂದೂ ಮುಸ್ಲಿಂ ಬಾಂಧವರ ಗೌರವಾದರಗಳಿಗೆ ಪಾತ್ರವಾಗಿದ್ದವು. 1236ರಲ್ಲಿ ಅಜ್ಮೀರದಲ್ಲಿ ನಿಧನವನ್ನು ಹೊಂದಿದ್ದರು. ಇವರ ದರ್ಗಾ ಅಜ್ಮೀರ್ನಲ್ಲಿದ್ದು ಇಂದಿಗೂ ಪವಿತ್ರ ಯಾತ್ರಾ ಸ್ಥಳವಾಗಿರುವಂಥದ್ದು. ಖ್ವಾಜಾ ಮುಹಿನುದ್ದೀನ್ ಚಸ್ತಿ ಅವರ ಅನುಯಾಯಿಗಳಿಗೆಲ್ಲರಿಗೆ ಕರೆ ನೀಡ್ತಾರೆ. ನಾವೆಲ್ಲರೂ ಸೋದರತೆಯಿಂದ ಇರೋಣ, ಎಲ್ಲರೂ ಸಹೋದರ ಭಾವನೆಯನ್ನು ಬೆಳೆಸಬೇಕು, ಏನೂ ಕೂಡ ಅದರಲ್ಲಿ ಆತ್ಮ ಮತ್ತು ಪರಮಾತ್ಮ ಎರಡೂ ಒಂದೇ ಆಗಿರುವಂಥದ್ದು ಎಂದು ಸಾರ್ತಾರೆ. ಹಿಂದೂ ಮುಸ್ಲಿಂ ಭ್ರಾತೃತ್ವ ಪ್ರತಿಪಾದಿಸಿ ಮಾನವರೆಲ್ಲರೂ ಸಮಾನರು ಎಂದು ಹೇಳಿ ಸಂಕುಚಿತ ಭಾವನೆಯನ್ನು ಕೂಡ ತೊರೆದು ಸೋದರನಂತೆ ಬಾಳಿ ಅಂತ ತಮ್ಮ ಅನುಯಾಯಿಗಳಿಗೆ ತಿಳಿಸ್ತಾರೆ. ಇನ್ನು ನಿಜಾಮುದ್ದೀನ್ ಜೌಲಿಯಾ ಅವರ ಪ್ರಕಾರ ಜಿಸ್ತಿ ಪರಂಪರೆಯಲ್ಲಿ ಸಂತರಲ್ಲಿ ಮತ್ತೊಬ್ಬ ಸಂತರು ನಿಜಾಮುದ್ದೀನ್ ಜೌಲಿಯಾ. ಇವರು ಬಾಬಾ ಫರೀದ್ ಅವರ ಶಿಷ್ಯರಾಗಿದ್ದರು. 1236ರಲ್ಲಿ ತಂದೆ ಸೈಯದ್ ಅಹಮದ್, ತಾಯಿ ಜುಲೈಕಾ ಮಗನಾಗಿ ಬದೌನಿಯಲ್ಲಿ ಜನಿಸ್ತಾರೆ. ಬದೌನಿಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದು 16ನೇ ವಯಸ್ಸಿನಲ್ಲಿ ದೆಹಲಿಗೆ ಹೋಗಿ ಮೌಲಾನಾ ಕಮಾಲುದ್ದೀನ್ ಎಂಬ ಗಣ್ಯ ಸಂತರ ಬಳಿ 4 ವರ್ಷಗಳ ಶಿಕ್ಷಣವನ್ನು ಪಡಿತಾನೆ. ಗುರುವಿನ ಪ್ರಭಾವದಿಂದಾಗಿ ದೈವಭಕ್ತಿ ಮತ್ತು ವೈರಾಗ್ಯ ಮೂಡಿಸಿಕೊಂಡರು. ಜನತೆಯ ಮೂಲಕವೇ ಪರಮಾತ್ಮಗಳನ್ನು ಕಾಣುವ ಪ್ರಯತ್ನವನ್ನು ಕೂಡ ಮಾಡಿದರು. ಇನ್ನು ಸರಳ ಜೀವನವನ್ನು ಮಾಡಬೇಕು ಅಂತ ಹೇಳಿದರು. ನಿಜಾಮುದ್ದೀನ್ ಅವರ ಪ್ರಕಾರ ಸರಳ ಜೀವಿಯಾಗಿದ್ದರು. ಅವರು ಸರಳ ಜೀವನ ಮಾಡಬೇಕು ಅಂತ ಹೇಳಿ ಹೆಚ್ಚಿನ ಸಮಯವನ್ನು ಧ್ಯಾನಕ್ಕೆ ಮುಡಿಪಾಗ್ತಾ ಇದ್ರು. ಅದನ್ನು ಧ್ಯಾನಕ್ಕಾಗಿ ಇಡ್ತಾ ಇದ್ರು. ಅಂದರೆ ತುಂಬಾ ಧ್ಯಾನ ಮಾಡ್ತಾಯಿದ್ರು. ಭಕ್ತಿಯ ಬಗ್ಗೆ ಹೆಚ್ಚಿನ ಒಂದು ಗೌರವ ಅವರಿಗಿತ್ತು. ಅಲ್ಲದೆ ಭಕ್ತರಿಗೆ ಕರುಣೆ, ಭಕ್ತರಿಗೆ ಸದ್ಗುಣ, ಆಮೇಲೆ ಮನಃಶಾಂತಿಯ ಬಗ್ಗೆ ಸಂದೇಶವನ್ನು ಕೂಡ ಕೊಡ್ತಾರೆ. ಸಾಂಸ್ಕೃತಿಕ ಸಾಮಾಜಿಕ ಕಾರ್ಯಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿ ಜನರ ಪ್ರೀತಿಯ ವಿಶ್ವಾಸವನ್ನು ಗಳಿಸುವಂಥದ್ದು. ಇಲ್ಲಿ ಅವರು ಪರ್ಷಿಯನ್ ಪ್ರಸಿದ್ಧ ಕವಿ ಅಮೀರ್ ಕುಸ್ತುಬ್ ಜೌಲಿಯ ಪ್ರಭಾವಕ್ಕೊಳಗಾಗಿ ಶಿಷ್ಯರಾಗಿದ್ದರು.
ಇನ್ನು ಇದರಲ್ಲಿ ಅವ್ರು ಹೇಳೋ ಪ್ರಕಾರ ಸಂಪ್ರದಾಯ, ಮೂಢನಂಬಿಕೆ, ಜಾತೀಯತೆ, ಬಹುದೇವರತನೆ ವಿರೋಧಿಸಿದ ಇವರು ವಿಶ್ವ ಭ್ರಾತೃತ್ವದ ತಳಹದಿಯ ಮೇಲೆ ಸಮಾಜ ನಿರ್ಮಿಸಲು ಪ್ರಯತ್ನಿಸಿದರು. ಹಿಂದೂ ಮುಸ್ಲಿಂ ಐಕ್ಯತೆಗಾಗಿ ಇವರು ದುಡಿತಾರೆ, ಐಕ್ಯತೆ ಮಾಡಬೇಕು ಅಂತ ಹೇಳಿ ಸಾರ್ತಾರೆ. ನಿಜಾಮುದ್ದೀನ್ ಜೌಹ್ರಿ ಅವರು ನಿಜಾಮುದ್ದೀನ್ ಜೌಹ್ರಿ ಅವರು 1325ರಲ್ಲಿ ಮರಣವನ್ನು ಹೊಂದಿದ್ರು. ಸುಲ್ತಾನ್ ಮಹಮ್ಮದ್ ಬಿನ್ ತುಘ್ಲಕ್ ಅವರಿಗಾಗಿ ಸ್ಮಾರಕವನ್ನು ಕೂಡ ನಿರ್ಮಾಣ ಮಾಡ್ತಾರೆ. ಇಂದು ಅವರ ಜನ್ಮದಿನದಂದು ಪ್ರತಿ ವರ್ಷ ನಡೆಯುವ ಜಾತ್ರೆಯಲ್ಲಿ ಅಪಾರ ಸಂಖ್ಯೆಯ ಹಿಂದೂ ಮುಸ್ಲಿಮರು ಕೂಡ ಪಾಲ್ಗೊಳ್ತಾರೆ. ಇಬ್ಬರು ಸೇರಿ ಈ ಒಂದು ಜಾತ್ರೆಗಳನ್ನು ಮಾಡುವಂಥದ್ದನ್ನು ಕಾಣ್ಬೋದು. ಇನ್ನು ಇದರಲ್ಲಿ ಸೂಫಿ ಪಂಥದ ಪರಿಣಾಮಗಳನ್ನು ಓದ್ಕೊಂಡೆವು. ಇವಿಷ್ಟು ನಾವು ಭಕ್ತಿ ಪಂಥ ಮತ್ತು ಸೂಫಿ ಪಂಥ ಅಂತ ಬಂದಾಗ ಬರಿಬೇಕಾಗ್ತದೆ. ಎಲ್ಲವನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತುಕೊಂಡ್ರೆ ಯಾವುದೇ ಪ್ರಶ್ನೆ ಬಂದರೂ ಆ ಪಾಯಿಂಟ್ಸನ್ನು ಬರಿತಾ ಹೋಗಲಿಕ್ಕೆ ನಿಮಗೆ ತುಂಬಾ ಸುಲಭ ಆಗ್ತದೆ. ಆದ್ದರಿಂದ ಭಕ್ತಿ ಪಂಥವನ್ನು ಕಲ್ತ್ಕೊಳ್ಳಿ, ಭಕ್ತಿ ಪಂಥವನ್ನು ಸ್ಕಿಪ್ ಮಾಡಬೇಡಿ. ಭಕ್ತಿ ಪಂಥದಿಂದ ಪ್ರಶ್ನೆಗಳು ಬಂದೇ ಬರುವಂತಹ ಪ್ರಶ್ನೆಗಳು ಅಂತ ಇವಿಷ್ಟಿರುವಂಥದ್ದು ಭಕ್ತಿ ಪಂಥದ ಬಗ್ಗೆ ಬರಿಬೇಕು. ಅದಾದ ಜೊತೆಗೆ ಭಕ್ತಿ ಪಂಥದ ತತ್ವಗಳನ್ನು ಬರಿಬೇಕು, ಭಕ್ತಿ ಪಂಥದ ಸುಧಾರಕರ ಬಗ್ಗೆ, ಆಮೇಲೆ ಭಕ್ತಿ ಪಂಥದ ಪರಿಣಾಮಗಳನ್ನು ಬರಬೇಕು. ನಂತರ ಸೂಫಿ ಪಂಥದ ಅರ್ಥ, ಸೂಫಿ ಪಂಥದ ತತ್ವ, ಸೂಫಿ ಪಂಥದ ಪ್ರಮುಖ ಸೂಫಿ ಸಂತರುಗಳ ಬಗ್ಗೆ, ಹಾಗೆ ಸೂಫಿ ಪಂಥದ ಪರಿಣಾಮಗಳನ್ನು ಕೂಡ ಬರಿಬೇಕು. ಇವಿಷ್ಟು ನಾವು ಇದರಲ್ಲಿ ಬರಿತಾ ಹೋಗಬೇಕು. ತುಂಬಾ ಮುಖ್ಯವಾಗಿರುವಂತಹ ಒಂದು ಘಟಕ ಅಂತ ಹೇಳ್ಬೋದು. ಅದರ ಜೊತೆಗೆ ಮೀರಾಬಾಯಿಯ ಬಗ್ಗೆ ಇದೆ. ಮೀರಾಬಾಯಿ ಚಿಕ್ಕ ವಯಸ್ಸಿನಲ್ಲಿ ಕೃಷ್ಣನ ಆರಾಧಕಳಾಗಿದ್ದಳು. ಕೃಷ್ಣನೇ ತನ್ನ ಪ್ರಿಯತಮ ಅಂತ ಅವಳು ಯೋಚನೆಯನ್ನು ಕೂಡ ಮಾಡ್ತಾಳೆ. ಅದಾದ ನಂತರ ಅವರು ಮೀರಾಬಾಯಿ 16ನೇ ಶತಮಾನದ ಶ್ರೇಷ್ಠ ಸಂತಳಾಗಿದ್ಲು. ಪಶ್ಚಿಮ ಭಾರತದಲ್ಲಿ ಭಕ್ತಿ ಪಂಥವನ್ನು ಬೆಳೆಸಿದಂತಹ ಕಾವ್ಯ ಕೋಗಿಲೆ, ಮೆರ್ತಾ ರಾಜ್ಯದ ರಾಥೋಡದ ರಜಪೂತ ರಾಜಸಿಂಹನ ಏಕೈಕ ಪುತ್ರಿಯಾಗಿದ್ಲು ಕೂಡ ಮೀರಾಬಾಯಿ. ತುಂಬಾ ಕೀರ್ತನೆಗಳನ್ನೇ, ಕೃಷ್ಣನ ಕೀರ್ತನೆಗಳನ್ನೆಲ್ಲ ಹಾಡ್ತಾರೆ. ಕೊನೆಯದಾಗಿ ಅವರ ಒಂದು ಜೀವನವನ್ನು ಪಂಡರಾಪುರಕ್ಕೆ ಹೋಗಿ ಅಲ್ಲಿ ಕೃಷ್ಣನ ಒಂದು ಹತ್ತಿರವೇ ಕುಳಿತು ಎಲ್ಲ ಕೀರ್ತನೆಗಳನ್ನು ಹಾಡ್ತಾ ಅವರ ಜೀವನವನ್ನು ಕಳ್ಕೊಳ್ಳುವಂಥದ್ದು ಅಥವಾ ಅವರ ಒಂದು ಕೊನೆಯ ದಿನಗಳು ಮುಗಿಯುವಂಥದ್ದು. ಅವರು ಕೂಡ ಕೆಲವು ತತ್ವಗಳನ್ನು ಹೇಳ್ತಾರೆ. ಅವರು ಬ್ರಾಹ್ಮಣ ಶ್ರೇಷ್ಠತೆಯನ್ನು ಖಂಡಿಸ್ತಾಳೆ. ಸರಳವಾದ ಭಕ್ತಿಗೆ ಒತ್ತನ್ನು ನೀಡಿದಳು. ಜಾತಿ, ಮತ, ಸ್ತ್ರೀ ಪುರುಷರೆಂಬ ಭೇದವಿಲ್ಲದೆ ಇಷ್ಟ ದೇವರನ್ನು ಮುಕ್ತಿ ಪಡೆಯಬಹುದು. ಮನುಷ್ಯ ಹುಟ್ಟು ಮತ್ತು ಸಾವುಗಳಿಂದ ಮುಕ್ತಿಯನ್ನು ಪಡೆಯಲು ಭಕ್ತಿ ಅಗತ್ಯ ಅಂತ ಸಾರಿದವರು ಮೀರಾಬಾಯಿ ಆಗಿರುವಂಥದ್ದು. ಇವಿಷ್ಟು ಭಕ್ತಿ ಪಂಥ ಮತ್ತು ಸೂಫಿ ಪಂಥದ ಬಗ್ಗೆ ಇರುವಂಥದ್ದು. ತುಂಬಾ ಮುಖ್ಯವಾಗಿರುವಂಥ ಒಂದು ಪ್ರಶ್ನೆಯಾಗಿದೆ. ಸ್ಕಿಪ್ ಮಾಡಬೇಡಿ. ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಆ ಪಾಯಿಂಟ್ಸ್ಗಳನ್ನೆಲ್ಲ ಬರ್ಕೊಡಿ. ಯಾವ ಪಾಯಿಂಟ್ಸ್ ಈಗ ಮತ್ತೊಮ್ಮೆ ನಿಮಗೆ ಯಾವ ರೀತಿ ಅಂತ ಹೇಳ್ತಾ ಇರ್ತೇನೆ. ಮೊದಲು ಭಕ್ತಿ ಪಂಥದ ಅರ್ಥ ಬರೀರಿ, ನಂತರ ಭಕ್ತಿ ಪಂಥದ ತತ್ವ ಬರೀರಿ. ಅದರಲ್ಲಿ 10 ಪಾಯಿಂಟ್ಸ್ ಇರ್ತದೆ, ಆ 10 ಪಾಯಿಂಟ್ಸನ್ನು ಬರೀರಿ. ನಂತರ ಭಕ್ತಿ ಪಂಥದ ಸುಧಾರಕರು ಅಂತ ಬರೀರಿ. ರಾಮಾನಂದರು, ಕಬೀರರು, ವಲ್ಲಭಾಚಾರ್ಯರು, ಮೀರಾಬಾಯಿ, ರೈದಾಸರು, ತುಳಸಿದಾಸರು, ಗುರುನಾನಕ್ ಅಂತ ಬರೀರಿ. ಅದಾದ ನಂತರ ಮೀರಾಬಾಯಿ ಅಂತ ಬರೆದು ಮೀರಾಬಾಯಿಗೆ 5 ಅಂಕದ ಪ್ರಶ್ನೆ. ನೀವು ಒಂದು 4 ಸಾಲುಗಳಲ್ಲಿ ಮುಗಿಸಿ. ಕೃಷ್ಣನ ಭಕ್ತೆಯಾಗಿದ್ದಳು, ಕೀರ್ತನೆಯನ್ನು ಹಾಡ್ತಾ ಇದ್ದು, ಸದಾ ಅವನ ಜಪದಲ್ಲಿ ಇರುವಂಥದ್ದು. ಆ ಕೊನೆಯ ಹಂತದಲ್ಲಿ ಎಲ್ಲಿಗೆ ಹೋಗಿ, ಪಂಡರಾಪುರಕ್ಕೆ ಹೋಗಿ ಕೃಷ್ಣನ ಇದರಲ್ಲಿ ಜೀವವನ್ನು ಕಳೆದುಕೊಳ್ಳುವಂಥದ್ದು. ಗೀತ್ ಗೋವಿಂದ ಕಾಟಿ, ಗೀತ ಶೈಲಿಯ ಗೀತೆಗಳು, ಆದಿದೇವತೆ ಪದ್ಯಗಳನ್ನು ಹಾಡುವಂಥದ್ದು. ದ್ವಾರಕೆಗೆ ಹೋಗುವಂಥದ್ದು. ಪಂಡರಾಪುರ ಅಲ್ಲ, ದ್ವಾರಕೆಗೆ ಹೋಗಿ ಅಲ್ಲಿ ಕೊನೆಯ ದಿನಗಳನ್ನು ಕಳೆಯುವಂಥದ್ದು. ಮತ್ತು ಕೆಲವೊಂದು ತತ್ವಗಳನ್ನು ಕೂಡ ಮೀರಾಬಾಯಿ ಹೇಳುವಂಥದ್ದು. ಅದಾದ ನಂತರ ನೀವು ಬರಿಬೇಕಾಗಿರುವಂಥದ್ದು ಭಕ್ತಿ ಪಂಥದ ಪರಿಣಾಮ ಅಂತ ಬರೀರಿ. ಹಿಂದೂ ಧರ್ಮ ಸಮಾಜದ ಪುನಶ್ಚೇತನ, ಹಿಂದೂ ಮುಸ್ಲಿಂ ಐಕ್ಯತೆ, ಪ್ರಾದೇಶಿಕ ಭಾಷಾ ಸಾಹಿತ್ಯದ ಬೆಳವಣಿಗೆ, ಮತಾಂತರಕ್ಕೆ ತಡೆಯೊಡ್ಡಿತು, ಮುಸ್ಲಿಂ ಸುಲ್ತಾನನ ಮೇಲೆ ಪ್ರಭಾವ. ಅದಾದಮೇಲೆ ಸೂಫಿ ಪಂಥ ಅಂತ ಬಂದಾಗ ಬರೀರಿ. ಸೂಫಿ ಪಂಥದ ತತ್ವಗಳು, ಒಟ್ಟು 9 ಪಂಥಗಳನ್ನು ಕೊಟ್ಟಿದ್ದಾರೆ. ಅದಾದ ನಂತರ ಖ್ವಾಜಾ ಮುಹಿನುದ್ದೀನ್ ಚಿಶ್ತಿ ಮತ್ತು ನಿಜಾಮುದ್ದೀನ್ ಜೌಲಿಯಾ ಅವರಿಬ್ಬರ ಬಗ್ಗೆ ತಿಳ್ಕೊಳ್ಳಿ ಸ್ವಲ್ಪ. ಅವರು ಒಟ್ಟಿನಲ್ಲಿ ಅವರು ಭ್ರಾತೃತ್ವದ ಬಗ್ಗೆ ಹೇಳ್ತಾರೆ. ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಜೊತೆಯಾಗಿರಬೇಕು, ಎಲ್ಲರೂ ಸಹೋದರತೆ ಭಾವನೆಯಿಂದಿರಬೇಕು. ಏಕೀಶ್ವರನಾದ ಬಗ್ಗೆ ಅವರು ಹೇಳ್ತಾರೆ. ದೇವನೊಬ್ಬನೇ ನಾಮ ಹಲವು ಎಂಬುವಂಥದ್ದು. ಮೂರ್ತಿ ಪೂಜೆಯನ್ನು ಖಂಡಿಸ್ತಾರೆ, ಪುರೋಹಿತಶಾಹಿ ವರ್ಗವನ್ನು ಖಂಡಿಸ್ತಾರೆ. ಅದಾದ ನಂತರ ದೇವರನ್ನು ಸ್ಮರಿಸಲು ಸಂಗೀತ ಸಾಧನವಾಗಿ ಮಾಡಿಕೊಳ್ತಾರೆ. ಸರಳವಾದ ಜೀವನಕ್ಕೆ ಅವರು ಹೆಚ್ಚಿನ ಮಹತ್ವವನ್ನು ಕೂಡ ಕೊಡ್ತಾರೆ. ಇವಿಷ್ಟು ನಮ್ಮ ಭಕ್ತಿ ಪಂಥ ಸೂಫಿ ಪಂಥದ ಬಗ್ಗೆ ಆಯಿತು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳು, ಮುಖ್ಯವಾದ ಪ್ರಶ್ನೆಗಳನ್ನೆಲ್ಲ ಕೂಡ ನಾವು ತಿಳಿದು ಹೋಗುವ. ಇವತ್ತು ನೀವು ಸಂಪೂರ್ಣವಾಗಿದ್ದರೆ ಎಲ್ಲ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತುಕೊಳ್ಳಿ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.